ಆತ್ಮೀಯರೇ ನಮಸ್ಕಾರ. ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ 3ನೇ ಅಧ್ಯಾಯ ಕಲಿಕೆಯ ಕುರಿತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಕಳೆದ ಅವಧಿಯಲ್ಲಿ ನಾವು ಕಲಿಕೆಯ ಸ್ವರೂಪದ ಕುರಿತು ಅಭ್ಯಾಸ ಮಾಡಿದ್ದೀವಿ. ಇವತ್ತು ನಾವು ಕಲಿಕೆಯ ವಿಧಗಳು, ಟೈಪ್ಸ್ ಆಫ್ ಲರ್ನಿಂಗ್ ಈ ಒಂದು ಕಾನ್ಸೆಪ್ಟ್ ಕುರಿತು ಅಭ್ಯಾಸ ಮಾಡೋಣ. ಅಮೆರಿಕದ ಶೈಕ್ಷಣಿಕ ಮನೋವಿಜ್ಞಾನಿ ರಾಬರ್ಟ್ ಗ್ಯಾನೆ ಅವರ 8 ಹಂತದ ಕಲಿಕಾ ಶ್ರೇಣಿ ಅಂತ ಹೇಳಿ ಒಂದು ಸಿದ್ಧಾಂತ ಅದ. ಈ ಸಿದ್ಧಾಂತದಲ್ಲಿ ಅವರು ಕಲಿಕೆಯ 8 ಪ್ರಕಾರಗಳನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಅದರ ಉಪಯುಕ್ತತೆ ಕುರಿತು ಕೂಡ ಅವರು ವಿವರಿಸಿದ್ದಾರೆ. ಸೊ ಈ ಒಂದು ಸಿದ್ಧಾಂತವನ್ನು ಅಭ್ಯಾಸ ಮಾಡಿದ್ರೆ ನಮ್ಮ ಕಲಿಕೆ ವಿಧಗಳು ಕೂಡ ಗೊತ್ತಾಗ್ತಾವ ಮತ್ತು ಅವುಗಳ ಶೈಕ್ಷಣಿಕ ಒಂದು ಅನ್ವಯ ಏನದಲ್ಲ ಅದು ಕೂಡ ನಮಗೆ ಗೊತ್ತಾಗ್ತದ. ಸೊ ಈ ಒಂದು ಸಿದ್ಧಾಂತವನ್ನ ತಿಳ್ಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಈ ಸಿದ್ಧಾಂತವನ್ನ ಗ್ಯಾನೆ ಅವರು ಯಾವ ಒಂದು ಸಂದರ್ಭದಲ್ಲಿ ಪರಿಚಯಿಸಿದ್ರು ಅನ್ನೋದು ಕುರಿತ ಒಂದು ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ. ಮಾಹಿತಿ ಇಲ್ಲದ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಅಮೆರಿಕ ತನ್ನ ಪೈಲಟ್ಗಳಿಗೆ ತರಬೇತಿಯನ್ನು ಕೊಡಬೇಕು ಅಂತ ತಿಳ್ಕೊಂಡ ಅದು ಯೋಚಿಸ್ತು. ಆ ಸಂದರ್ಭದಲ್ಲಿ ಆ ಆರ್ಮಿ ಜೊತೆಗೆ ಗ್ಯಾನೆ ಅವರು ವರ್ಕ್ ಮಾಡ್ತಿದ್ರು. ಅದಕ್ಕೆ ಆ ಪೈಲಟ್ಗಳಿಗೆ ತರಬೇತಿಯನ್ನ ಎಷ್ಟು ಹಂತವಾಗಿ ಕೊಡಬೇಕು ಅನ್ನೋದಕ್ಕೆ ಅವರು ಒಂದು ಸಿದ್ಧಾಂತವನ್ನು ತಯಾರು ಮಾಡಿದ್ರು. ಆ ಸಿದ್ಧಾಂತವೇ ಯಾವ್ದಂತಂದ್ರೆ 8 ಹಂತದ ಕಲಿಕಾ ಶ್ರೇಣಿ ಅಂತ ಹೇಳಿ. ಸೊ ಈ ಒಂದು ಸಿದ್ಧಾಂತವನ್ನ ಅಲ್ಲಿಯ ಪೈಲಟ್ಗಳಿಗೆ ಅವರು ಯೂಸ್ ಮಾಡ್ತಾರ, ಅನ್ವಯಿಸ್ತಾರ. ಸೊ ಅದೇ ಸಿದ್ಧಾಂತವನ್ನ ನಾವು ಇವಾಗ ಅಭ್ಯಾಸ ಮಾಡೋದ. ಸೊ ನಿಮ್ಮಲ್ಲಿ ಒಂದು ಪ್ರಶ್ನೆ ಅದ, ಪೈಲಟ್ಗಳಿಗೆ ತರಬೇತಿ ಕೊಡ್ಲಿಕ್ಕೆ ಮಾಡಿದಂತ ಸಿದ್ಧಾಂತವನ್ನ ನಾವ್ ಯಾಕೆ ಅಭ್ಯಾಸ ಮಾಡೋದು ಅಂತ ತಿಳ್ಕೊಂಡು. ಸೊ ಇದು ಶೈಕ್ಷಣಿಕ ಒಂದು ಕ್ಷೇತ್ರಕ್ಕೆ ಬಹಳಷ್ಟು ಅನ್ವಯ ಆಗ್ತದ. ಅದರಿಂದ ಮಕ್ಕಳ ಕಲಿಕೆ ಯಾವ ರೀತಿ ಆಗ್ಬೇಕು ಅನ್ನೋದಕ್ಕೆ ಒಂದು ಸ್ಪಷ್ಟ ಚಿತ್ರಣವನ್ನ ಈ ಸಿದ್ಧಾಂತ ಕೊಡ್ತದ. ಆ ಹಿನ್ನೆಲೆಯಲ್ಲಿ ಈ ಸಿದ್ಧಾಂತವನ್ನ ನಾವು ಅಭ್ಯಾಸ ಮಾಡ್ಬೇಕು. ಸೊ ಮೊದಲನೇದಾಗಿ ಇಲ್ಲಿ ಹೆಡ್ಡಿಂಗ್ ದಲ್ಲಿ ನಿಮ್ಗೆ ಗೊತ್ತದ ಇದು 8 ಹಂತದಲ್ಲಿ ಅದ ಅನ್ನೋದ. ಸೊ 8 ಹಂತವನ್ನ ನಾವು ಮೊದಲು ಗುರುತಿಸೋಣ. 1, ಇದು 2, ಇಲ್ಲಿ 3, 4, 5, 6, 7, 8 ಈ 8 ಹಂತಗಳದಾವ. ಪ್ರತಿ ಒಂದು ಹಂತಕ್ಕೂ ಒಂದೊಂದು ಹೆಸರದ. ಹೆಸರನ್ನ ನಾನು ಆಮೇಲೆ ಹೇಳ್ತೀನಿ. ಬಟ್ ಈ ಸಿದ್ಧಾಂತವನ್ನ ಅವರು ಪ್ರತಿಪಾದನೆ ಮಾಡೋಕ್ಕಿಂತ ಪೂರ್ವದಲ್ಲಿ 3 ಅಂಶಗಳನ್ನ ಅವರು ಗಣನೆಗೆ ತೆಗೆದುಕೊಂಡಿದ್ರು. ಆ 3 ಅಂಶಗಳು ಯಾವ ಅನ್ನೋದನ್ನ ನಾವು ನೋಡೋಣ. ಮೊದಲನೇದು, ಕಲಿಕೆ ಯಾವಾಗ್ಲೂ ಸರಳತೆಯಿಂದ ಕಠಿಣತೆಯೆಡೆಗೆ ಇರಬೇಕು. ಇದು ಅವ್ರ ಮೊದಲನೇ ಒಂದು ಅಂಶ ಆಗಿತ್ತು. ಸೊ ಇಲ್ಲಿ ಮೊದಲನೇದು ಒಂದು ಅಂಶ ಬರ್ತೀನಿ, ನೀವು ಕೂಡ ಬರ್ಕೊಳ್ರಿ. ಇದು ಯಾವ್ದು ಹೇಳ್ರಿ? ಸರಳತೆಯಿಂದ ಸಂಕೀರ್ಣತೆಯೆಡೆಗೆ ಹೋಗ್ಬೇಕು ಅನ್ನೋದು ಒಂದೇದು, ಸರಳತೆಯಿಂದ ಸಂಕೀರ್ಣತೆಯೆಡೆಗೆ. ಇನ್ನು ಎರಡನೇ ಒಂದು ಅವ್ರ ಅಂಶ ಏನಿತ್ತು ಅನ್ನೋದ ನೋಡ್ರಿ. ಇವಾಗ ಎರಡನೇದು, ಒಂದು ಹಂತದ ಕಲಿಕೆ ಮುಗಿದ ನಂತರ ಅದು ಇನ್ನೊಂದು ಹಂತಕ್ಕೆ ಹೆಲ್ಪ್ ಆಗ್ಬೇಕು. ಸೊ ಹಂತವಾಗಿ ಕಲಿಕೆ ಆಗ್ಬೇಕು ಅನ್ನೋದು ಅವ್ರದ ಒಂದು ತತ್ವಿತ್ತು. ಸೊ ಇದಕ್ಕ ನಾವು ಕ್ರಮಾನುಗತ ಅಂತ ಹೇಳಿ ಕರಿತೀವಿ. ಇಲ್ಲಿ ಶಾರ್ಟ್ಕಟ್ ಆಗಿ ಬರ್ದಾನೆ, ಕ್ರಮಾನುಗತವಾಗಿರ್ಬೇಕು ಅನ್ನೋದು ಎರಡನೇ ಅಂಶ ಇತ್ತು. ಮತ್ತು ಮೂರನೇ ಅಂಶ ಏನಂತಂದ್ರೆ, ಈ ಎಲ್ಲಾ ಹಂತಗಳೇನಿದಾವಲ್ಲ ಇವು ಒಂದಕ್ಕೊಂದು ಅಂತರ್ ಸಂಬಂಧವನ್ನು ಹೊಂದಿದ್ದು. ಒಂದನೇದು ಎರಡನೇದಕ್ಕ, ಎರಡನೇದು ಮೂರನೇದು ನಾಲ್ಕು, ಈ ರೀತಿ ಪ್ರತಿಯೊಂದು ಕೂಡ ಅಂತರ್ ಸಂಬಂಧವನ್ನ ಹೊಂದಿದ್ವು. ಸೊ ಈ ಮೂರು ಅಂಶಗಳನ್ನ ನಾವು ಇದನ್ನ ಪ್ರತ್ಯೇಕವಾಗಿ ಅಭ್ಯಾಸ ಮಾಡ್ಬೇಕಾದ್ರೆ ನಮ್ಮ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಈ ಮೂರು ಅಂಶಗಳನ್ನ ನಾವು ಗಣನೆಗೆ ತೆಗೆದುಕೊಳ್ತೇವೆ. ಓಕೆ. ಸೊ ಈ 8 ಹಂತಗಳು ಯಾವ್ದಾವ ಅನ್ನೋದನ್ನ ನೋಡೋಕ್ಕಿಂತ ಪೂರ್ವದಲ್ಲಿ ಕೊನೆಯ ಅವಧಿಯಲ್ಲಿ ನಾವು ಲಾಸ್ಟ್ ಪೀರಿಯಡ್ನಾಗ ಕಲಿಕೆ ಅಂದ್ರೆ ಏನು ಅನ್ನೋದ್ರ ಕುರಿತೆಲ್ಲ ನಾವು ಅಭ್ಯಾಸ ಮಾಡಿದೀವಿ. ಆವಾಗ ಸೈಕಲ್ ಓಡಿಸ್ಲಿಕ್ಕೆ ಕಲಿಯೋದೇನದಲ್ಲ ಇದು ಒಂದು ಕಲಿಕೆ ಅಂತ ಹೇಳಿದ್ವಿ. ಬಟ್ ಗ್ಯಾನೆ ಅವ್ರ ಪ್ರಕಾರ ಇವ್ರು ಏನ್ ಹೇಳ್ತಾರಂದ್ರೆ, ನಾವು ಕಲಿಯುವ ಯಾವುದೇ ವಿಷಯ ಒಂದೇ ಹಂತದಲ್ಲಿ ನಡೆಯುವಂತದ್ದಲ್ಲ ಅಂತ ಹೇಳ್ತಾರೆ ಅವರು. ಒಂದೇ ಸ್ಟೆಪ್ಪಿಗೆ ಅದು ಮುಗಿಯಂಗಿಲ್ಲ. ಒಂದು ಕಲಿಕೆ ಏನದಲ್ಲ, ಒಂದು ಮಗು ಸೈಕಲ್ ಕಲಿಯುವಾಗ ಹಲವು ವಿಧದ ಕಲಿಕೆಗಳು ಒಟ್ಟಿಗೆ ನಡೀತಾವ ಅಂತ ತಿಳ್ಕೊಂಡು ಹೇಳ್ತಾರೆ. ಸೈಕಲ್ ಓಡ್ಸಕ್ ಕಲ್ತಾರೆ ಒಂದ್ ಕಲಿಕೆ ಆಯ್ತಂತಲ್ಲ, ಆ ಕಲಿಕೆ ಇನ್ನಿಷ್ಟು ಕಲಿಕೆಗಳನ್ನು ಒಳಗೊಂಡಿರ್ತದ ಅನ್ನೋದನ್ನ ಗ್ಯಾನೆ ಅವ್ರು ಹೇಳ್ತಾರೆ. ಸೊ ಅದಕ್ಕೆ ಅವ್ರು ಏನ್ ಕೇಳ್ತಾರಂದ್ರ, ಸೈಕಲ್ ಕಲಿಯುವುದು ಕೇವಲ ಒಂದು ಕೌಶಲ್ಯನ ಅಂತ ಕೇಳ್ತಾರೆ, ಕ್ವಶನ್ ಮಾಡ್ತಾರೆ. ಕೇವಲ ಒಂದು ಕೌಶಲ್ಯ ಅಲ್ಲ ಅದು ಹಲವಾರು ಕೌಶಲ್ಯಗಳ ಒಂದು ಮಿಶ್ರಣ ಅದ. ಸೊ ಈಗ ಎಕ್ಸಾಂಪಲ್ ನೋಡಕ್ ಹೋದ್ರ, ಇಲ್ಲಿ ಸೈಕಲ್ ತೊಳಿತಾನ ಒಬ್ಬ ಹುಡುಗ. ಇವನ್ ಕಣ್ಣುಗಳು ಏನ್ ಕೆಲಸ ಮಾಡ್ತಾವಂದ್ರ ಸಂಜ್ಞೆಗಳನ್ನ ಗುರುತಿಸ್ತಾವ. ಓಕೆ. ಆಮೇಲೆ ಇವನ್ ಮೈಂಡ್ ಏನ್ ರೀಡ್ ಮಾಡ್ತದಂದ್ರ ನಿಯಮಗಳನ್ನ ಅರ್ಥ ಮಾಡ್ಕೊಳ್ತದ. ಆಮೇಲೆ ಸಮಸ್ಯೆ ಎದುರಾದಾಗ, ಅಂದ್ರೆ ಸೈಕಲ್ ಓಡಿಸುವಾಗ ಏನಾದ್ರು ನಾಯಿ ಎಲ್ಲ ಅಡ್ಡ ಬಂದ್ರೆ ಬ್ರೇಕ್ ಹಾಕ್ತಿವಲ್ಲ, ಆ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸ್ತದ. ಸೊ ಈ ಕೆಲಸವೂ ಕೂಡ ಆಗ್ತದ, ಯಾವುದು ಕೈಯಿಂದ ಆಗ್ತದ. ಆಮೇಲೆ ಪೆಡಲ್ಗಳನ್ನ ತುಳಿಯೋದು, ಕಾಲಿನ ಚಲನೆ. ಸೊ ಈ ಎಲ್ಲಾ ಕಲಿಕೆಗಳು ಒಟ್ಟೊಟ್ಟಿಗೆ ನಡೀತಿರ್ತಾವ ತಂದಂಗ. ಇದನ್ನ ಅವ್ರ ಏನ್ ಹೇಳ್ತಾರಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಸೈಕಲ್ ಕಲಿಯುವಾಗ ಕೇವಲ ಒಂದ್ ಕೌಶಲ್ಯವಲ್ಲ, ಕಣ್ಣುಗಳು ಟ್ರಾಫಿಕ್ ಸಿಗ್ನಲ್ಗಳನ್ನ ನೋಡ್ತಾವ, ಕಾಲುಗಳು ಚಲನೆ ಮಾಡ್ತಾವ, ಮೆದುಳು ನಿಯಮಗಳನ್ನ ಅರಿತದ, ಮತ್ತು ಚೈನ್ ಬಿದ್ದಾಗ ಸರಿಪಡಿಸುವಂತ ಸಮಸ್ಯೆ ಪರಿಹಾರದ ಕೆಲಸವೂ ಕೂಡ ಆಗ್ತದೆ. ಸೊ ಕಲಿಕೆ ಅನ್ನೋದು ಇಷ್ಟೊಂದ ಸಂಕೀರ್ಣವಾಗಿದೆ. ಅದಕ್ಕಾಗಿ ಗ್ಯಾನೆ ಅವ್ರು ಏನ್ ಮಾಡಿದಾರೆ ಅಂದ್ರ, ಅದನ್ನ 8 ಹಂತಗಳಲ್ಲಿ ವಿಂಗಡಿಸಾರ. ಇನ್ನು ಆ ಹಂತಗಳು ಯಾವ್ದಾವಲ್ಲ ಅದನ್ನ ನಾವು ನೋಡುವಂತ ಕೆಲಸವನ್ನು ಮಾಡೋಣ. ಸೊ
ಇಲ್ಲಿ ಒಂದನೇ ಒಂದ್ ಸ್ಟೇಜ್ ಏನದಲ್ಲ ಇದನ್ನ ಚಿತ್ರ ನೋಡಿದ ಕೂಡಲೇ ಒಂದು ನಿಮಗೆ ನೆನಪಾಗ್ತದ ಏನಂತಂದ್ರೆ ಅಬ್ರಹಾಂ ಮಾಸ್ಲೋ ಅವರ ಅಗತ್ಯತಾ ಶ್ರೇಣಿ ಸಿದ್ಧಾಂತ ಏನದಲ್ಲ ಅದು ಕೂಡ ಇದೇ ಪ್ಯಾಟರ್ನ್ ದಲ್ಲಿ ಅದ. ಬಟ್ ಅಲ್ಲಿ 5 ಹಂತಗಳು ಬರ್ತಾವ, ಇಲ್ಲಿ 8 ಹಂತಗಳು ಅದಾವ. ಕಲಿಕೆಯ 8 ಹಂತಗಳನ್ನ ಜ್ಞಾನಿಯವರ ಸೂಚಿಸ್ತಾರೆ. ಸೊ ಮೊದಲನೇ ಹಂತ ಏನಿರ್ತದಲ್ಲ ಅದು ಯಾವಾಗ್ಲೂ ಕೆಳಗಿನಿಂದ ಮೇಲ್ಕಡೆಗೆ ಹೋಗ್ತದ. ಓಕೆ, ಸೊ ಒಂದನೇದು ಸಂಜ್ಞಾ ಕಲಿಕೆ. ಇದನ್ನ ಇಂಗ್ಲಿಷ್ ನಲ್ಲಿ ಸಿಗ್ನಲ್ ಲರ್ನಿಂಗ್ ಅಂತ ಹೇಳಿ ಕರೀತಾರೆ. ಒಂದನೇದು ಸಂಜ್ಞಾ ಕಲಿಕೆ. ಎರಡನೇದು ಉದ್ದೀಪನ ಅನುಕ್ರಿಯೆ ಕಲಿಕೆ, ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಲರ್ನಿಂಗ್ ಅಂತ ಹೇಳಿ ಕರಿತೇವೆ. ಮೂರನೇದು ಸರಣಿ ಕಲಿಕೆ, ಚೈನಿಂಗ್ ಲರ್ನಿಂಗ್ ಅಂತ ಹೇಳಿ ಕರಿತೇವೆ, ಚೈನ್ ಲರ್ನಿಂಗ್ ಅಂತ ಹೇಳಿ ಕರಿತೇವೆ. ಆಮೇಲೆ ನಾಲ್ಕನೇದು ಶಾಬ್ದಿಕ ಸಹಚರ್ಯ, ವರ್ಬಲ್ ಅಸೋಸಿಯೇಷನ್ ಲರ್ನಿಂಗ್ ಅಂತ ಹೇಳಿ ಕರಿತೀವಿ. ಐದನೇದನ್ನ ವಿಭೇದೀಕರಣ ಕಲಿಕೆ, ಡಿಸ್ಕ್ರಿಮಿನೇಷನ್ ಲರ್ನಿಂಗ್ ಅಂತ ಹೇಳಿ ಕರಿತೀವಿ. ಆರನೇದು ಪರಿಕಲ್ಪನಾ ಕಲಿಕೆ, ಕಾನ್ಸೆಪ್ಟ್ ಲರ್ನಿಂಗ್. ಮತ್ತು ಏಳನೇದು ತತ್ವಗಳ ಕಲಿಕೆ, ಪ್ರಿನ್ಸಿಪಲ್ ಲರ್ನಿಂಗ್ ಅಂತ. ಮತ್ತು ಕೊನೆಯದು ಮತ್ತು ಅತಿ ಉನ್ನತವಾದದ್ದು ಯಾವ್ದಂದ್ರೆ ಸಮಸ್ಯೆ ಪರಿಹಾರ, ಪ್ರಾಬ್ಲಮ್ ಸಾಲ್ವಿಂಗ್ ಲರ್ನಿಂಗ್ ಅಂತ ಹೇಳಿ ಕರಿತೀವಿ. ಸೊ ಈ 8 ಹಂತಗಳನ್ನ ಜ್ಞಾನಿಯವರು ಮಾಡಿದಾರ. ಇದೇ ಹಂತಗಳನ್ನ ಅವುಗಳ ಕಠಿಣತೆಯ ಆಧಾರದ ಮೇಲೆ ನಾವು 3 ಪ್ರಕಾರವಾಗಿ ವಿಂಗಡಿಸಬಹುದು. ಅವು ಯಾವ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ನೋಡ್ರಿ. ಮೊದಲ 3 ಏನದಾವಲ್ಲ ಯಾವ ಹೇಳ್ರಿ, ಸಂಜ್ಞಾ ಕಲಿಕೆ, ಉದ್ದೀಪನ ಅನುಕ್ರಿಯೆ ಕಲಿಕೆ ಮತ್ತು ಸರಣಿ ಕಲಿಕೆ. ಈ ಮೂರನ್ನ ಕಲೀಲಿಕ್ಕೆ ಈಜಿ ಅದಾವ, ಅದಕ್ಕ ವರ್ತನಾ ಸರಳ ಕಲಿಕೆ ಅಂತ ಹೇಳಿ ವಿಂಗಡಿಸ್ತೇವೆ. ಒಂದೇ ಭಾಗವನ್ನ ವರ್ತನಾ ಸರಳ ಕಲಿಕೆ, ಇದರಲ್ಲಿ 3 ಅದಾವ, 1, 2 ಮತ್ತು 3 ಅದಾವ. ಇನ್ನು ಮಧ್ಯದ 2 ಏನ್ ಬರ್ತಾವಲ್ಲ, ಶಾಬ್ದಿಕ ಸಹಚರ್ಯ ಮತ್ತು ವಿಭೇದೀಕರಣ ಕಲಿಕೆ ಏನದಾವಲ್ಲ, ಇವ ಮೀಡಿಯಂ ಅದಾವ. ಅಂದ್ರ ಅಷ್ಟೊಂದು ಕಠಿಣ ಏನ ಅಲ್ಲ, ಮತ್ತ ಅದ್ ಸರಳವೂ ಅಲ್ಲ. ಸೊ ಇದನ್ನ ಇವ 2 ಅದಾವ. ಇದನ್ನ ಸಂಪರ್ಕ ಬೆಳೆಸುವುದು ಅಂತ ಹೇಳಿ ಕರಿತೇವೆ, ಸಂಪರ್ಕ ಬೆಳೆಸಲಿಕ್ಕೆ ಸಹಾಯವಾಗುವಂತ ಕಲಿಕೆಗಳು ಅಂತ ಹೇಳಿ ಕರಿತೇವೆ. ಇನ್ನು ಉಳಿದಂತ 3 ಏನದಾವಲ್ಲ, 6, 7, 8 ಪರಿಕಲ್ಪನಾ ಕಲಿಕೆ, ತತ್ವಗಳ ಕಲಿಕೆ ಮತ್ತು ಸಮಸ್ಯಾ ಪರಿಹಾರ ಕಲಿಕೆ. ಈ 3 ಬೌದ್ಧಿಕ ಸಂಕೀರ್ಣ ಕಲಿಕೆಗಳಾಗಿದಾವ. ಅಂದ್ರೆ ಸ್ವಲ್ಪ ಕಠಿಣ ಇದಾವ. ಇವ ಹಂತ ಹಂತವಾಗಿ ನಾವು ಕಲಿತಾ ಹೋದಂಗ ಕೊನೆಗೆ ಈ ಒಂದು ಸ್ಕಿಲ್ ನಮ್ಮಲ್ಲೇ ಡೆವಲಪ್ ಆಗ್ತದ ನಂಗೆ. ಸೊ ಈ 8 ಹಂತಗಳು ಏನೇನದಾವಲ್ಲ ಇದನ್ನ ಇನ್ನೊಂದ್ಸಲ ನೋಡ್ಕೊಡ್ರಿ. ಸಂಜ್ಞಾ ಕಲಿಕೆ, ಉದ್ದೀಪನ ಅನುಕ್ರಿಯೆ ಕಲಿಕೆ, 3ನೇದು ಸರಣಿ ಕಲಿಕೆ, 4ನೇದು ಶಾಬ್ದಿಕ ಸಹಚರ್ಯ, 5ನೇದು ವಿಭೇದೀಕರಣ ಕಲಿಕೆ, ಪರಿಕಲ್ಪನಾ ಕಲಿಕೆ, ತತ್ವಗಳ ಕಲಿಕೆ, ಕೊನೆಯದು ಸಮಸ್ಯಾ ಪರಿಹಾರ ಕಲಿಕೆ ಅಂತೇಳಿ. ಇನ್ನ ಒಂದೊಂದು ಕಲಿಕೆಯಲ್ಲಿ ಏನೇನ್ ಅಂಶಗಳಿದಾವ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದು ಸಂಜ್ಞಾ ಕಲಿಕೆ. ಇದನ್ನ ಇಂಗ್ಲಿಷ್ ನಲ್ಲಿ ಸಿಗ್ನಲ್ ಲರ್ನಿಂಗ್ ಅಂತ ಹೇಳಿ ನಾವು ಕರಿತೇವೆ. ಏನಿದೆ ಸಿಗ್ನಲ್ ಲರ್ನಿಂಗ್ ಅನ್ನೋದನ್ನ ನೋಡ್ಕೊಳ್ರಿ. ಒಂದು ನಿರ್ದಿಷ್ಟ ಸಂಜ್ಞೆಯನ್ನು ಕಂಡಾಗ ಅಥವಾ ಕೇಳಿದಾಗ ಯೋಚಿಸದೆ ನಿರ್ದಿಷ್ಟ ಪ್ರತಿಕ್ರಿಯೆ ನೀಡುವುದೇ ಸಂಜ್ಞಾ ಕಲಿಕೆ ಅಂತ ತಿಳ್ಕೊಂಡ ಜ್ಞಾನಿಯವರು ಹೇಳ್ತಾರೆ. ಇದನ್ನ ಸಾಂಪ್ರದಾಯಿಕ ಕಲಿಕೆ, ಸಾಂಪ್ರದಾಯಿಕ ಅನುಬಂಧನ ಅಂತ ಹೇಳಿ ಕೂಡ ಕರಿತೀವಿ. ಇಂಗ್ಲಿಷ್ ನಲ್ಲಿ ಕ್ಲಾಸಿಕಲ್ ಕಂಡೀಷನಿಂಗ್ ಅನ್ನು ಹೇಳ್ತಾರೆ. ಓಕೆ, ಸೊ ಹಂಗಂದ್ರೆ ಏನು ಅನ್ನೋದನ್ನ ಒಂದು ಸೂಕ್ಷ್ಮ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ನಾವು ನೋಡೋಣ. ಸ್ಕೂಲ್ ಒಳಗೆ ಬಹಳ ಅಪ್ಲೈ ಆಗ್ತದೆ ಅದು. ಬೆಲ್ ಹಾಕಿದ ತಕ್ಷಣ ಮಕ್ಕಳೆಲ್ಲ ಓಡಿ ಹೋಗ್ತಾರಲ್ಲ, ಅದಕ್ಕೆ ನಾವು ಇದನ್ನ ಕಂಪೇರ್ ಮಾಡಬಹುದು ಸಂಜ್ಞಾ ಕಲಿಕೆಗೆ. ಓಕೆ, ಸೊ ಇಲ್ಲಿ ಏನಾಗ್ತದ ಅಂದ್ರ ಒಂದ ಬೆಲ್ ಆಗ್ತದ, ಬೆಲ್ ಆದ ಕೂಡಲೇ ಮಕ್ಕಳು ಆ ಬೆಲ್ ಏನಕ್ಕೋಸ್ಕರ ಆಗ್ಯದ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರ. ಫಾರ್ ಎಕ್ಸಾಂಪಲ್, ಮಾರ್ನಿಂಗ್ ಬೆಲ್ ಆಗಿತ್ತು ಅಂತ ತಿಳ್ಕೊಳ್ರಿ, ಅವಾಗ ಅದು ಪ್ರೇಯರ್ ಅಂತ ಹೇಳಿ ತಿಳ್ಕೊತಾರ. ಅದಾದ ಕೂಡಲೇ ನಂತರ ಪೀರಿಯಡ್ ಸ್ಟಾರ್ಟ್ ಆಗ್ತಾವ. ಮಧ್ಯಾಹ್ನ ಹೊತ್ತಿಗೆ ಬೆಲ್ ಆದ ಕೂಡಲೇ ಅದು ಊಟಕ್ಕೆ ಬಿಟ್ಟದ ಅಂತ ಹೇಳಿ ತಿಳ್ಕೊತಾವ. ಆಮೇಲೆ ಸಾಯಂಕಾಲ ಲಾಂಗ್ ಬೆಲ್ ಆದ ಕೂಡಲೇ ಸ್ಕೂಲ್ ಬಿಟ್ಟದ ಅನ್ನೋದು ತಿಳ್ಕೊಳ್ತಾರ. ಸೊ ಈ ಸಂಜ್ಞೆಯ ಮೂಲಕ ಅವ್ರ ಕಲಿಕೆ ಆರಂಭದಲ್ಲಿ ನಡೀತದಲ್ಲ, ಇದು ಕಲಿಕೆಯ ಅತ್ಯಂತ ತಳಪಾಯ ಅಂತ ಹೇಳಿ ಅವ್ರು ಕರೀತಾರ. ಇದನ್ನ ಈ ಇದೇನಿದಲ್ಲ ಸಿಗ್ನಲ್ ಲರ್ನಿಂಗ್ ಏನದಲ್ಲ, ಇದನ್ನ ಪೌಲೋ ಅವರು ಒಂದ್ ಪ್ರಯೋಗದ ಮೂಲಕ ಕೂಡ ಹಿಡಿದಾರ. ಆ ಪ್ರಯೋಗ ಯಾವ್ದತ್ತಂದ್ರೆ ಅವ್ರ ಸಿದ್ಧಾಂತ ಯಾವ್ದತ್ತಂದ್ರೆ ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ, ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅಂತೇಳಿ ನಾಯಿ ಮೇಲೆ ಪ್ರಯೋಗವನ್ನು ಮಾಡಿದ್ದಾರೆ. ಇದನ್ನ ನಾವು ಮುಂದಿನ ಒಂದು ಅವಧಿಯಲ್ಲಿ ಇದನ್ನು ಕೂಡ ನಾವು ಅಭ್ಯಾಸ ಮಾಡೋದದ. ಓಕೆ, ಸೊ ಈ ಕಲಿಕೆಯ ಕುರಿತು ಜ್ಞಾನಿಯವರು ಏನ್ ಹೇಳ್ತಾರಂದ್ರೆ, ಇದು ಕಲಿಕೆಯ ತಳಪಾಯ. ಇಲ್ಲಿ ಮೆದುಳಿನ ಉನ್ನತ ಆಲೋಚನೆ ಇರುವುದಿಲ್ಲ. ಅಂದ್ರೆ ಯಾವುದೇ ರೀತಿ ಮೈಂಡ್ ಕೆಲಸ ಮಾಡ್ಬೇಕಂತ ಅದೇನು ಕಠಿಣವಾದ ಇರಂಗಿಲ್ಲ. ಇದು ಕೇವಲ ಒಂದು ಸಹಜ ಪ್ರತಿಕ್ರಿಯೆ ಅಷ್ಟೇ ಇರ್ತದ. ಇದಕ್ಕೆ ಎಕ್ಸಾಂಪಲ್ ಅಂತಂದ್ರೆ ಸ್ಕೂಲ್ ಬೆಲ್ ಆದ ಕೂಡಲೇ ಮಕ್ಕಳು ಓಡಿ ಹೋಗ್ತಾರಲ್ಲ, ಅಂದ್ರೆ ಸ್ಕೂಲ್ ಕಡೆಗೆ ಹೋಗ್ತಾರಲ್ಲ, ಅದೇ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನಾವು ಹೇಳ್ಬೋದು. ಓಕೆ, ಇನ್ನ ಎರಡನೇ ಒಂದು ಕಲಿಕೆ ಏನದಲ್ಲ, ಅದು ಉದ್ದೀಪನ ಅನುಕ್ರಿಯೆ ಕಲಿಕೆ ಅಂತ ಹೇಳಿ ಕರಿತೀವಿ ನಾವು. ಇದನ್ನ ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಲರ್ನಿಂಗ್ ಅಂತ ಹೇಳಿ ಕರೀತಾರೆ ಇಂಗ್ಲಿಷ್ ನಲ್ಲಿ. ಇದ್ರ ಕುರಿತು ಜ್ಞಾನಿಯವರು ಏನ್ ಹೇಳ್ತಾರಂದ್ರೆ, ಯಾವುದೇ ಒಂದು ಜೀವಿಯು ಒಂದು ಉತ್ತಮ ವರ್ತನೆಯನ್ನು ಮಾಡಿದಾಗ ಅದಕ್ಕೆ ಉತ್ತಮ ಪ್ರತಿಫಲ ಸಿಕ್ಕರೆ ಆ ವರ್ತನೆಯನ್ನು ಪದೇ ಪದೇ ಮಾಡುತ್ತದೆ. ಅಂದ್ರೆ ಯಾವುದೇ ಒಂದು ಪ್ರಾಣಿ ಇರ್ಲಿ ಅಥವಾ ಒಬ್ಬ ಮನುಷ್ಯನೇ ಇರ್ಲಿ, ಒಂದು ಏನಾದ್ರೂ ಉತ್ತಮವಾದ ಪ್ರತಿಕ್ರಿಯೆ ತೋರಿದ್ದಂತ ತಿಳ್ಕೊಳ್ರಿ, ಆವಾಗ
ನಾವು ಅವನಿಗೆ ಪುಷ್ಟೀಕರಣ ಕೊಟ್ಟು ಅಂತ ತಿಳ್ಕೊಳ್ರಿ, ಆ ಒಂದು ಕ್ರಿಯೆ ಏನಿರ್ತದಲ್ಲ ಅದನ್ನ ಪದೇ ಪದೇ ಮಾಡಬೇಕು ಅಂತ ಹೇಳಿ ಬಯಸ್ತಾನ. ಕಾರಣ ಏನಂತಂದ್ರ ರಿವಾರ್ಡ್ ಸಿಕ್ಕಾಗ ಆ ಆಸೆಯಿಂದ ಮತ್ತೆ ರಿವಾರ್ಡ್ ಸಿಗ್ತದ ಅನ್ನೋ ಕಾರಣಕ್ಕಾಗಿ ಆ ಆಕ್ಟಿವಿಟಿಯನ್ನ ಪದೇ ಪದೇ ರಿಪೀಟ್ ಮಾಡ್ತಾರೆ. ಅದು ಪ್ರಾಣಿಗಳಿರ್ಲಿ, ಮನುಷ್ಯ ಇರ್ಲಿ. ಸೊ ಇದೇ ಸಿದ್ಧಾಂತವನ್ನ ಬಿ.ಎಫ್. ಸ್ಕಿನ್ನರ್ ಅವರು ಒಂದ್ ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತ ಅಂತ ಹೇಳಿ ಮಾಡಿದಾರ. ಅದರಲ್ಲಿ ಅವ್ರು ಏನ್ ಮಾಡಿದಾರ ಅಂತಂದ್ರ ಪಾರಿವಾಳ ಮತ್ತು ಇಲಿಗಳ ಮೇಲೆ ಪ್ರಯೋಗವನ್ನು ಮಾಡಿದಾರ. ಇಲ್ಲಿ ಅವ್ರದ್ದೇ ಒಂದು ಎಕ್ಸಾಂಪಲ್ ತೆಗೆದುಕೊಂಡ್ರೆ ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ರಿ, ಉದ್ದೀಪನ ಮತ್ತು ಅನುಕ್ರಿಯೆಗೆ ಸಂಬಂಧಪಟ್ಟಂತೆ ಅವ್ರು ಏನ್ ಮಾಡ್ಯಾರ ಅಂದ್ರ ಒಂದು ಇಲಿಯನ್ನ ಒಂದು ಪಂಜರದೊಳಗ ಹಾಕಿಬಿಟ್ಟಿದಾರ. ಆಮೇಲೆ ಆ ಇಲಿ ಮುಂದ ಒಂದು ಸಾಧನವನ್ನು ಇಟ್ಟಿದಾರ. ಅಲ್ಲಿ ಒಂದು ಬೆಲ್ ಅದ. ಯಾವಾಗ್ಲೂ ಇಲಿ ಈ ಬೆಲ್ಲಕ್ಕೆ ಟಚ್ ಮಾಡ್ತ ಅಂತ ತಿಳ್ಕೊಳ್ರಿ, ಅವಾಗ ಅದಕ್ಕ ತಿನ್ಲಿಕ್ಕೆ ಬ್ರೆಡ್ ಸಿಗ್ತಿತ್ತು. ಆಯ್ತಾ? ಸೊ ಬೇರೆ ಕ್ರಿಯೆಗಳಿಗೆಲ್ಲ ನಿರ್ದಿಷ್ಟ ಒಂದು ಇದಕ್ಕ ಪ್ರತಿಕ್ರಿಯೆ ತೋರಿದಾಗ ಮಾತ್ರ ಅದಕ್ಕೆ ಪುಷ್ಟೀಕರಣ ಸಿಗ್ತಿತ್ತು. ಹಿಂಗಾಗಿ ಯಾವಾಗ ಅದು ವರ್ತನೆ ಇದ್ರ ಮ್ಯಾಗ ಕ್ಲಿಕ್ ಮಾಡ್ತೈತಲ್ಲ, ಅವಾಗ ಪುಷ್ಟೀಕರಣ ರೂಪದಲ್ಲಿ ಬ್ರೆಡ್ ಸಿಗ್ತಿತ್ತು ಅದಕ್ಕ. ಓಕೆ, ಸಿಕ್ಕ ಕೂಡ್ಲೆ ಅದ ತಿಳ್ಕೊಳ್ತೈತೆ ಏನಂತಂದ್ರೆ ಇದ್ರ ಮ್ಯಾಗ ಕ್ಲಿಕ್ ಮಾಡಿದ ಕೂಡಲೇ ನಂಗೆ ಬ್ರೆಡ್ ಕೊಡ್ತಾರಂತ. ಸೊ ಅವಾಗ ಏನಾಗ್ತಿತ್ತು ಅಂದ್ರೆ ಆ ವರ್ತನೆ ಪುನರಾವರ್ತನೆ ಆಗ್ತಿತ್ತು, ರಿಪೀಟ್ ಆಗ್ತಿತ್ತು. ಗೊತ್ತಾಯ್ತಾ? ಸೊ ಇದ ಕೂಡ ಕಲಿಕೆಯಲ್ಲಿ ಹೆಂಗಿರ್ತದ ಅಂದ್ರ ವಿದ್ಯಾರ್ಥಿಗಳಿಗೆ ಯಾವಾಗ್ಲೂ ಕೂಡ ನೀವ ಒಂದ್ ಉತ್ತಮವಾದ ಪ್ರತಿಕ್ರಿಯೆ ತೋರಿದಾಗ ನೀವು ಅವರಿಗೆ ಪುಷ್ಟೀಕರಣ ಕೊಟ್ರಿ ಅಂತ ತಿಳ್ಕೊಳ್ರಿ, ಆವಾಗ ಆ ಕೆಲಸವನ್ನ ಪುನಃ ಪುನಃ ಮಾಡ್ತಾವ. ತಿಳಿತಾ? ಸೊ ಇದ ಈ ಒಂದು ಸಿದ್ಧಾಂತದ ಅದ. ಇಲ್ಲಿ ಒಂದು ಎಕ್ಸಾಂಪಲ್ ಅದ ಸ್ಕೂಲ್ಗೆ ಸಂಬಂಧಪಟ್ಟಂತೆ ನೋಡ್ರಿ. ಲೈಬ್ರರಿ ಒಳಗ ಪುಸ್ತಕ ನೀಟಾಗಿ ಇಡತಾನ ಹುಡುಗ. ಅವಾಗ ಅವ್ರ ಟೀಚರ್ ಹಿಂದ್ ನಿಂತ್ಕೊಂಡ ಒಳ್ಳೆ ಕೆಲಸ ಮಾಡಿದೆ ಅಂತ ತಿಳ್ಕೊಂಡ ಅವನಿಗೆ ಹೇಳಿದಾಗ ಆ ಹುಡುಗ ಯಾವಾಗ್ಲೂ ಕೂಡ ಸರ್ ಮೆಚ್ಚುಗೆಯನ್ನು ಪಡೆಯುವ ಸಲುವಾಗಿ ಕಂಟಿನ್ಯೂಸ್ ಆಗಿ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತದ. ಅದಕ್ಕೆ ಪುಷ್ಟೀಕರಣದಲ್ಲಿ ಇರುವಂತಹ ಪವರ್ ಏನದಲ್ಲ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಯಾವಾಗ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಒಳ್ಳೆ ಕೆಲಸಗಳಿಗೆ ಶಬಾಷ್, ಗುಡ್ ಇಂತಾದ ಅನ್ನೋದನ್ನ ಕಲಿಬೇಕು. ಅವಾಗ ಆ ಮಕ್ಕಳಿಗೆ ಅದು ಬಹಳ ದೊಡ್ಡ ವಿಷಯ ಇರ್ತದೆ. ಸೊ ಅಂತ ಒಳ್ಳೆ ಒಳ್ಳೆ ಕೆಲಸಗಳನ್ನ ಹ್ಯಾಬಿಟ್ಗಳನ್ನ ಅವ್ರು ಬೆಳೆಸ್ಕೊಳ್ತಾರ. ಸೊ ಇಲ್ಲಿ ಅವ್ರು ಏನ್ ಹೇಳ್ತಾರಂದ್ರೆ ಗೆನೆಯವರು ಸಂಜ್ಞಾ ಕಲಿಕೆಗೂ ಮತ್ತೆ ಇದಕ್ಕೂ ಇರುವಂತ ವ್ಯತ್ಯಾಸ ಏನಂತಂದ್ರೆ ಇಲ್ಲಿ ಕಲಿಯುವವನು ಉದ್ದೇಶ ಪೂರ್ವಕವಾಗಿ ವರ್ತಿಸುತ್ತಾನೆ. ಫಾರ್ ಎಕ್ಸಾಂಪಲ್, ಮಗು ಪುಸ್ತಕ ಜೋಡಿಸಿದಾಗ ಸಿಗುವ ಪ್ರಶಂಸೆಯೇ ಪುಷ್ಟೀಕರಣ. ಆ ಬಹುಮಾನದ ಆಸೆಯಿಂದ ಮಗು ಮತ್ತೆ ಮತ್ತೆ ಒಳ್ಳೆಯ ಕೆಲಸ ಮಾಡುತ್ತದೆ ಅಂತ ಹೇಳ್ತಾರ ಅವ್ರು. ಅಂದ್ರೆ ಬಹುಮಾನ ಸಿಕ್ಕ ಕೂಡ್ಲೆ, ಬಹುಮಾನ ಅಂತಂದ್ರೆ ಅದೇನ್ ನೀವು ಪ್ರೈಸ್ ಕೊಡ್ಬೇಕಂತಿಲ್ಲ, ಶಬಾಷ್ ಅನ್ನೋದು ಕೂಡ ಒಂದು ಬಹುಮಾನ. ಸೊ ಅಂತ ಒಂದು ಶಬಾಷಿಗಿರಿ ಸಲುವಾಗಿ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಗು ಕಂಟಿನ್ಯೂಸ್ ಆಗಿ ಮಾಡ್ತದ ಅಂತ ತಿಳ್ಕೊಂಡು ಹೇಳ್ತಾರ ಅವರು. ಸೊ ಇನ್ನು ಮೂರನೇ ಒಂದು ಕಲಿಕೆ ಯಾವ್ದಂದ್ರೆ ಸರಣಿ ಕಲಿಕೆ ಅಂತ ಹೇಳಿ ಬರ್ತದ. ಇದನ್ನ ಸೀಕ್ವೆನ್ಸ್ ಲರ್ನಿಂಗ್ ಅಂತ ಕೂಡ ಕರೀತಾರ. ಹಲವಾರು ಉದ್ದೀಪನ ಅನುಕ್ರಿಯೆಗಳನ್ನು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸುವುದೇ ಸರಣಿ ಕಲಿಕೆ. ಗೊತ್ತಾಯ್ತಲ್ಲ? ಇದರಲ್ಲಿ 2 ಪ್ರಕಾರಗಳಿದಾವ. ಒಂದು ಶಾಬ್ದಿಕ ಸರಣಿ ಅಂತ ಹೇಳಿ ಬರ್ತದ, ವರ್ಬಲ್ ಚೈನ್ ಅಂತ. ಮತ್ತೆ ಇನ್ನೊಂದು ಗತಿ ಚಟುವಟಿಕೆ ಸರಣಿ ಅಂತ ಹೇಳಿ ಬರ್ತದ, ಬಿ. ಓಕೆ, ಇನ್ನ ಶಾಬ್ದಿಕ ಸರಣಿ ಅಂತಂದ್ರೆ ಏನನ್ನೋದು ನೋಡ್ರಿ. ಪದಗಳನ್ನು ಪರಸ್ಪರ ಜೋಡಿಸುವುದು ಅಂತಂದಂಗ. ಫಾರ್ ಎಕ್ಸಾಂಪಲ್, ಒಂದೇ ಚೈನ್ದಾಗ ಅಪ್ಪ ಅಮ್ಮ, ಹಗಲು ರಾತ್ರಿ, ಅಣ್ಣ ತಮ್ಮ, ಅಕ್ಕ ತಮ್ಮ, ಅಕ್ಕ ತಂಗಿ, ಇಂಥವು ಪದಗಳನ್ನು ಜೋಡಿಸೋದು ಅಂತಂದಂಗ. ಒಂದ್ ಕಾನ್ಸೆಪ್ಟ್ ಸಂಬಂಧಪಟ್ಟಂತೆ ಎಷ್ಟು ಪದಗಳಿದಾವಲ್ಲ ಅದನ್ನ ಒಂದೇ ಕಡೆಗೆ ಜೋಡಿಸೋದೇನದಲ್ಲ ಅದಕ್ಕೆ ನಾವು ಶಾಬ್ದಿಕ ಸರಣಿ ಅಂತ ಹೇಳಿ ಕರಿತೀವಿ. ಇವು ಅಪ್ಪ ಅಮ್ಮ ಅಂದ ಕೂಡಲೇ ಬರೇ ಅಷ್ಟ ಅಂತ ತಿಳ್ಕೊಬೇಡ್ರಿ. ಈಗ ನಾನು ಒಂದು ಕಾನ್ಸೆಪ್ಟ್ ಹೇಳ್ತೇನೆ ನೋಡ್ರಿ. ಕುಟುಂಬ ಅಂತ ನಾನ್ ನಿಮ್ಗೆ ಹೇಳಿ ಅಂತ ತಿಳ್ಕೊಳ್ರಿ. ನೀವು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಏನೇನ್ ಇದಾವಲ್ಲ ಅದನ್ನ ಎಲ್ಲಾನು ಕೂಡ ಒಂದ ಚೈನ್ದಾಗ ನೀವು ಜೋಡಿಸ್ತೀರಿ. ಫಾರ್ ಎಕ್ಸಾಂಪಲ್, ಕುಟುಂಬ ಅಂದ್ರೆ ಒಂದು ಮನೆ ಇರ್ತದೆ, ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಮನೆ, ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಇಂಥ ಪದಗಳನ್ನ ಒಂದ್ ಕಡೆಗೆ ಸೇರಿಸ್ತಿರಲ್ಲ, ಇದ ಏನ್ ಹೇಳ್ರಿ ಶಾಬ್ದಿಕ ಸರಣಿ ಅಂತಂದಂಗ. ಇದನ್ನ ಎಕ್ಸಾಂಪಲ್ ಇನ್ನೊಂದು ತಗೊಂಡ್ರ, ಶಾಲೆ ಅಂತ ತಗೊಂಡ್ರೆ ನೀವೇನ್ ಮಾಡ್ತೀರಿ? ಶಾಲಾ ಕಟ್ಟಡ ಅಂತ ಮೊದಲು ತಗೋತೀರಿ. ಅದಾಗನ ಹೆಡ್ ಮಾಸ್ಟರ್ ತಗೊಳ್ತೀರಿ, ಆಮೇಲೆ ಟೀಚರ್ಸ್ ತಗೋತೀರಿ, ಪ್ಯೂನ್ಗಳನ್ನ ತಗೋತೀರಿ, ಸ್ನೇಹಿತರನ್ನ ತಗೊಳ್ತೀರಿ, ಬೆಂಚ, ಬುಕ್ಸ, ಇವೆಲ್ಲ ಶಾಲೆಗೆ ಸಂಬಂಧಪಟ್ಟಂತ ಪದಗಳು ಏನಿದಾವಲ್ಲ ಅದನ್ನೆಲ್ಲ ಒಂದ್ ಕಡೆಗೆ ಸೇರಿಸ್ತಿರಲ್ಲ, ಅದಕ್ಕೆ ನಾವ್ ಏನ್ ಕರಿತೀವಿ ಹೇಳ್ರಿ? ಶಾಬ್ದಿಕ ಸರಣಿ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತಾ? ಇನ್ನ ಎರಡನೇದು ಗತಿ ಚಟುವಟಿಕೆ ಸರಣಿ ಅಂತಂದ್ರೆ ಏನ್ ಹೇಳ್ರಿ? ಇಲ್ಲಿ ದೈಹಿಕ ಚಲನೆಗಳನ್ನ ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸುವುದು ತಾನೆ. ದೈಹಿಕ ಚಟುವಟಿಕೆಗಳನ್ನ ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸೋದು. ಫಾರ್ ಎಕ್ಸಾಂಪಲ್, ಮುಂಜಾನೆ ನಾವೇನ್ ಮಾಡ್ತೀವಿ? ಫಸ್ಟ್ ಹೇಳ್ತೀವಿ, ಅದಾದ ಕೂಡಲೇ ಹಲ್ಲು ಉಜ್ಜುತ್ತೀವಿ, ಅದಾದ ಕೂಡಲೇ ಸ್ನಾನ ಮಾಡ್ತೀವಿ, ಅದಾದ ಕೂಡಲೇ ಬಟ್ಟೆ ಹಾಕೋತೀವಿ, ಅದಾದ ಕೂಡಲೇ ಸ್ಕೂಲ್ಗೆ ಹೋಗ್ತೀವಿ. ಓಕೆ, ಸೊ ಇದು ಒಂದು ಸರಣಿ ಅದಲ್ಲ, ಗತಿಶೀಲನ ಚಟುವಟಿಕೆ ಸರಣಿ ಅದಲ್ಲ, ಇದಕ್ ನಾವ ಗತಿ ಚಟುವಟಿಕೆ ಸರಣಿ ಅಂತ ಹೇಳಿ ಕರಿತೇವೆ. ಓಕೆ, ಇಲ್ಲಿ ಶಿಕ್ಷಕರಿಗೆ ಸಲುವಾಗಿ ಜ್ಞಾನಿಯವರು ಒಂದು ಇದದ, ಏನ್ ಹೇಳ್ರಿ, ಒಂದು ಟಿಪ್ಪಣಿ ಅದ. ಸರಪಳಿಯ ಒಂದು ಕೊಂಡಿ ಮತ್ತೊಂದು ಕೊಂಡಿಗೆ ಬೆಸೆಯುವಂತೆ ಕಲಿಕೆಯಲ್ಲಿಯೂ ಕೂಡ ಹಂತಗಳು ಬೆಸೆಯುತ್ತವೆ ಅಂತ ಹೇಳ್ತಾರ ಅವ್ರು. ಅಂದ್ರ ಇಲ್ಲಿ ಹೆಂಗ್ ಒಂದಾಗನ ಒಂದ್ ಇದಾವಲ್ಲ, ಹಂಗ ಟೀಚಿಂಗ್ ಮಾಡ್ಬೇಕಾದ್ರೂ ಕೂಡ
ವಿಷಯ ಒಂದಕ್ಕೊಂದ್ ಸರಪಣಿಯ ಕೊಂಡಿ ಹಂಗ ಜಾಯಿಂಟ್ ಇರಬೇಕು. ಅವು ಹಿಂದೊಂದ ಮುಂದೊಂದ ಇರಬಾರ್ದು. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರ ಅವ್ರು. ಇಲ್ಲಿ ನೋಡ್ರಿ, ಸ್ನಾನ ಮಾಡುವ ಮುನ್ನ ಸಮವಸ್ತ್ರ ಧರಿಸಲು ಸಾಧ್ಯವಿಲ್ಲ. ಸ್ನಾನ ಮಾಡೋಕ್ಕಿಂತ ಪೂರ್ವದಾಗ ನಾವು ಯೂನಿಫಾರ್ಮ್ ಹಾಕೋತೇವನ್ನ ಹಾಕೊಳ್ಳಂಗಿಲ್ಲ. ಇದನ್ನ ಸರಿಯಾದ ಕ್ರಮದಲ್ಲಿ ಕಲಿಯುವುದೇ ಸರಣಿ ಕಲಿಕೆ ಅಂತ ಹೇಳ್ತಾರ. ವಿಷಯವನ್ನು ಕೂಡ ನೀವು ಹಿಂದು ಮುಂದು ಮಾಡಿ ಹೇಳ್ದಂಗ ಆರಂಭದಿಂದ ಎಂಡ್ ತನಕ ಹೆಂಗಿರ್ಬೇಕಂದ್ರೆ ಚೈನ್ ಸಿಸ್ಟಮ್ ತನಗತಿ ಇರಬೇಕು. ಹುಡುಗ ತಿಳ್ಕೊಂಡಂಗ್ ಇನ್ನಷ್ಟು ಕ್ಯೂರಿಯಾಸಿಟಿ ಹುಟ್ಟಬೇಕು ಅವ್ನ್ಲೆ. ಮತ್ ಮುಂದೆ ಏನದ ಅಂತ ತಿಳ್ಕೊಂಡ ಆ ರೀತಿ ನೀವು ವಿಷಯವನ್ನ ಕಂಪೈಲ್ ಮಾಡಿರ್ಬೇಕು ಅಂತಂದೆ. ಓಕೆ, ಮೂರನೇ ಒಂದು ಕಲಿಕೆ ಆಯ್ತಾ. ಇನ್ನ ನಾಲ್ಕನೇ ಒಂದು ಕಲಿಕೆಯ ಕುರಿತು ನೋಡ್ಕೊಳ್ಳೋಣ. ಶಾಬ್ದಿಕ ಸಹಚರ್ಯ ಕಲಿಕೆ ಅಂತೇಳಿ, ವರ್ಬಲ್ ಅಸೋಸಿಯೇಷನ್ ಲರ್ನಿಂಗ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಅದರ ಅರ್ಥವನ್ನು ನೋಡ್ಕೊಳ್ರಿ. ಒಂದು ವಸ್ತು ಮತ್ತು ಅದರ ಹೆಸರಿನ ನಡುವೆ ಮಾನಸಿಕ ಸಂಪರ್ಕವನ್ನ ಬೆಳೆಸಿಕೊಳ್ಳೋದೇನದಲ್ಲ, ಅದಕ್ಕ ನಾವ ಶಾಬ್ದಿಕ ಸಹಚರ್ಯ ಕಲಿಕೆ ಅಂತ ಹೇಳಿ ಕರಿತೀವಿ. ಇದನ್ನ ನಾನು ಈಗಾಗಲೇ ಹೇಳಿದಾನ. ಯಾವ್ದಂತಂದ್ರೆ ಜೀನ್ ಪಿಯಾಜ್ ಅವರ ಬೌದ್ಧಿಕ ವಿಕಾಸ ಸಿದ್ಧಾಂತ ಹೇಳ್ಬೇಕಾದ್ರ ನಿಮಗ ಒಂದು ಸ್ಕೀಮಾ ಅನ್ನೋ ಕಾನ್ಸೆಪ್ಟ್ ಬದಲಿ ಹೇಳಿದ್ನಲ್ಲ, ಅದ ಇಲ್ಲಿ ಉದಾಹರಣೆಯಾಗ ಆಗ್ತದ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇದನ್ನ ಒಂದು ವಸ್ತು ಅದ, ಇದನ್ನ ನಾವು ಮಗುವಿಗೆ ತೋರಿಸ್ತೇವೆ. ಆಮೇಲೆ ಇದ್ರ ಜೊತೆಗೆ ಒಂದ ಶಬ್ದವನ್ನ ಸೇರಿಸ್ತೇವೆ. ಆ ಶಬ್ದ ಯಾವ್ದಂದ್ರ ಗೊಂಬೆ ಅನ್ನೋದು. ಸೊ ಮಗು ಏನ್ ಮಾಡ್ತದಂದ್ರ ಅದನ್ನ ತನ್ನ ಮೈಂಡ್ದಾಗ ಇಟ್ಕೊಂಡ್ ಬಿಡ್ತದ. ಯಾವಾಗ್ಲೂ ಗೊಂಬೆ ಅಂದಾಗ ಈ ಡಾಲ್ ನೆನಪಾಗ್ತದ, ಅಥವಾ ಇದನ್ನ ತೋರಿಸಿದಾಗ ಗೊಂಬೆ ಅನ್ನೋ ಶಬ್ದ ನೆನಪಾಗ್ತದ. ಇದು ಇಲ್ಲಿ ನೀವು ಇದನ್ನ ತೋರಿಸಿ ಕೇಳ್ರಿ ಏನಂತ ಗೊಂಬೆ ಹೇಳ್ತದ, ಅಥವಾ ಗೊಂಬೆ ಅಂದ ಕೂಡ್ಲೆ ಅದು ಹೋಗಿ ಇದನ್ನ ತಗೊಂಡ್ ಬರ್ತದ. ತಿಳಿತಾ? ಸೊ ಈ ಒಂದು ಕಾನ್ಸೆಪ್ಟ್ ಏನದಲ್ಲ, ಇದಕ್ಕ ಶಾಬ್ದಿಕ ಸಹಚರ್ಯ ಕಲಿಕೆ ಅಂತ ಹೇಳಿ ಕರಿತೀವಿ. ಇದು ಯಾನೆಯವ್ರು ಹೇಳೋ ಪ್ರಕಾರ ಇದು ಭಾಷೆ ಮತ್ತು ಶಬ್ದಕೋಶದ ತಳಪಾಯ ಅಂತ ಹೇಳ್ತಾರೆ. ಒಂದು ಮಗು ಬೆಳಿಬೇಕಾದ್ರ, ಭಾಷೆ ಡೆವಲಪ್ ಆಗ್ಬೇಕಾದ್ರೆ ಇಂಥವ್ ಸಾಕಷ್ಟು ಅದು ಕೇಳ್ತದ, ಅದಕ್ಕೆ ಉತ್ತರವನ್ನು ಕೊಡ್ಬೇಕು ಅಂದಂಗ. ಮಗು ಒಂದು ಭೌತಿಕ ವಸ್ತುವನ್ನು ನೋಡುತ್ತದ, ಅದರ ಹೆಸರನ್ನು ಕೇಳ್ತದ ಮತ್ತು ಆ ಎರಡರ ನಡುವೆ ತನ್ನ ಮೆದುಳಿನಲ್ಲಿ ಒಂದು ಸೇತುವೆಯನ್ನ ನಿರ್ಮಿಸ್ಕೊಳ್ತದ. ಮುಂದೆ ಆ ವಸ್ತು ಕಂಡಾಗ್ಲೆಲ್ಲ ಅದ ಹೆಸರಿನಿಂದ ಅದಕ್ಕೆ ನೆನಪಾಗ್ತದ ಮತ್ತು ಅದು ತಗೊಂಡ್ ಬರ್ತದ. ಸೊ ಹಿಂಗಾಗಿ ಸಣ್ಣಾಗಿರ್ತ ಮಕ್ಕಳು ಏನೇನು ಕೇಳ್ತಾರಲ್ಲ ಅದಕ್ಕೆಲ್ಲಾ ನೀವು ಹೇಳ್ತಾ ಹೋದಂಗ ಅದ ಮೈಂಡ್ ನಲ್ಲಿ ಒಂದು ಫೋಲ್ಡರ್ ಮಾಡ್ಕೊಂಡು ಆ ವಸ್ತು ಮತ್ತೆ ಶಬ್ದ ಇವೆರಡನ್ನು ಕೂಡಿಸಿ ತನ್ನ ಮೈಂಡ್ ಒಳಗೆ ಇಟ್ಕೊಳ್ತದ. ಇದು ನಾಲ್ಕನೇ ಒಂದು ಹಂತ ಆಯ್ತು. ಇನ್ನು ಐದನೇ ಹಂತದ ಕಲಿಕೆ ಯಾವ ರೀತಿ ಆಗ್ಬೇಕು ಅನ್ನೋದು ಹೇಳ್ತಾರೆ ಅವರು. ವಿಭೇದೀಕರಣ ಕಲಿಕೆ ಈ ಹಂತಕ್ಕೆ ಬಂದಾಗ ಡಿಸ್ಕ್ರಿಮಿನೇಷನ್ ಲರ್ನಿಂಗ್ ಅಂತ ಹೇಳಿ ಕರಿತೇವೆ. ಏನಿದೆ ಡಿಸ್ಕ್ರಿಮಿನೇಷನ್ ಲರ್ನಿಂಗ್ ಅಂತಂದ್ರೆ, ಎರಡು ಅಥವಾ ಹೆಚ್ಚಿನ ವಸ್ತುಗಳ ನಡುವಿನ ವ್ಯತ್ಯಾಸವನ್ನ ಗುರುತಿಸಿ ಬೇರೆ ಬೇರೆ ಪ್ರತಿಕ್ರಿಯೆ ನೀಡುವುದು ಅಂತಂದ. ಉದಾಹರಣೆ, ಮೊದಲ ಸಣ್ಣಾಗಿರ್ತ ಹೆಂಗಿತ್ತಂದ್ರ ಸ್ಕೀಮಾ, ನಾವು 4 ಕಾಲದ ಒಂದು ಬಾಲದ ಅದು ನಾಯಿ ಅಂತ ಹೇಳಿ ನೆನ್ಪಿಟ್ಕೊಳ್ತಿತ್ತು. ಮುಂದೆ ಅದು ಬೆಕ್ಕ ಕಂಡಾಗೂ ಕೂಡ ನಾಯಿ ಅಂತಿತ್ತು, ಆಕಳ ಕಂಡಾಗೂ ಕೂಡ ನಾಯಿ ಅಂತ ಕರಿತಿತ್ತು. ಸೊ ಅದಕ್ಕೊಂದು ಕ್ವಶನ್ ಮಾರ್ಕ್ ಇತ್ತು ತಲೆ ಒಳಗೆ, ಏನಂತಂದ್ರೆ ಇವೆಲ್ಲಾನು ಒಂದೇನಂತ. ಬಟ್ ಬೆಳಿತಿದ್ದಂಗ ಅದಕ್ಕ ಒಂದೊಂದು ಪ್ರಾಣಿಗಳ ಕುರಿತು ಕ್ಲಾರಿಟಿ ಆಗ್ತಾ ಹೋಗ್ತದ. ಆಫ್ಟರ್ ವಿಭದೀಕರಣ ನೋಡ್ರಿ, ಇಲ್ಲಿ ಕಲಿಕೆಯ ನಂತರ ಏನಾಗ್ತದ ಅಂದ್ರ ಅದ ನಾಯಿಗೆ ನಾಯಿ ಅಂತದ, ಬೆಕ್ಕಿಗೆ ಬೆಕ್ಕ ಅಂತದ, ಮತ್ ಹಸುಗ್ ಹಸುನ ಅಂತದ. ಇದೇ ರೀತಿ ಆರಂಭದಲ್ಲಿ ಈ ಲೈಟ್ ಗಳನ್ನ ನೋಡ್ಕೊಂಡು ಅದು ಕೇವಲ ಲೈಟ್ ಅಂತ ಹೇಳ್ತಿತ್ತು. ಈಗ ಅದಕ್ಕೆ ಗೊತ್ತಾಯ್ತು, ರೆಡ್ ಲೈಟ್ ಅಂತಂದ್ರ ನಿಲ್ಲೋದು, ಗ್ರೀನ್ ಲೈಟ್ ಅಂತಂದ್ರ ಹೋಗೋದು. ಈ ಒಂದು ಕಾನ್ಸೆಪ್ಟ್ ಕೂಡ ಅದಕ್ಕೆ ಅರ್ಥವಾಗ್ತಾ ಹೋಗ್ತದೆ. ಸೊ ಇದಕ್ಕೆ ನಾವ್ ಏನ್ ಕರಿತೇವೆ ಅಂತಂದ್ರ ವಿಭೇದೀಕರಣ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತಾ? ಇನ್ನ ಇಲ್ಲಿ ಒಂದು ಕಾನ್ಸೆಪ್ಟ್ ಕುರಿತ ಒಂದು ಕ್ಲಾರಿಟಿ ಸಿಗ್ತದೆ ನೋಡ್ರಿ. ಚಿಕ್ಕ ಮಗುಗ ಆರಂಭದಲ್ಲಿ ಈಗ ಹೇಳಿದ್ನಲ್ಲ, ಇದೇ ಅದ ವಿಷಯ. 4 ಕಾಲಿನ ಪ್ರಾಣಿಗಳನ್ನ ಕಂಡಾಗ ನಾಯಿ ಅಂತದ. ಆದ್ರೆ ಮೆದುಳು ಬೆಳೆದಂತೆ ಅಂದ್ರೆ ದೊಡ್ಡವಾದಂಗ ಅವೆರಡರ ನಡುವೆ ಇರುವಂತ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತಿಳ್ತದ. ಇಲ್ಲಿ ಏನ್ ಹೇಳ್ರಿ, ವಸ್ತುಗಳ ನಡುವೆ ಇರುವಂತ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳೋದು ಏನದಲ್ಲ, ಅದಕ್ಕ ನಾವ್ ಏನ್ ಕರಿತೀವಿ ಅಂದ್ರೆ ವಿಭೇದೀಕರಣ ಅಂತ ಹೇಳಿ ಕರಿತೀವಿ. ಸೊ ಟ್ರಾಫಿಕ್ ಸಿಗ್ನಲ್ ದಾಗ ಕೆಂಪ್ ಅಂದ್ರೆ ಏನ, ಹಸಿರು ಅಂದ್ರೇನ, ಈ ಬಣ್ಣಗಳ ನಡುವಿನ ವ್ಯತ್ಯಾಸಗಳನ್ನ ಅದು ತಿಳ್ಕೊಳ್ತದ. ಇದು 5ನೇ ಒಂದು ಕಲಿಕೆ ಆಯ್ತು. ಇನ್ನ 6ನೇ ಕಲಿಕೆ ನೋಡ್ರಿ, ಪರಿಕಲ್ಪನಾ ಕಲಿಕೆ ಅಂತ ಹೇಳಿ ಬರ್ತದ. ಕಾನ್ಸೆಪ್ಟ್ ಲರ್ನಿಂಗ್ ಅಂತ ಹೇಳಿ. ಇದರ ಅರ್ಥವನ್ನು ನೋಡ್ರಿ, ಸಾಮಾನ್ಯ ಲಕ್ಷಣಗಳನ್ನು ಹೊಂದಿರುವ ಬೇರೆ ಬೇರೆ ವಸ್ತುಗಳನ್ನ ಒಗ್ಗೂಡಿಸಿ ಒಂದು ವರ್ಗಕ್ಕೆ ಸೇರಿಸಿ ಅರ್ಥ ಮಾಡಿಕೊಳ್ಳೋದೇನದಲ್ಲ, ಅದಕ್ಕೆ ನಾವು ಪರಿಕಲ್ಪನಾ ಕಲಿಕೆ ಅಂತ ಹೇಳಿ ಕರಿತೀವಿ. ಇದು ಎಕ್ಸಾಕ್ಟ್ಲಿ ವಿಭೇದೀಕರಣ ಕಲಿಕೆ ಏನದಲ್ಲ ಅದರ ವಿರುದ್ಧದ ಹಂತ ಅಂದಂಗೆ. ವಿಭೇದೀಕರಣದಾಗ ನಾವು ಡಿವೈಡ್ ಮಾಡಿ ಅದನ್ನ ನೆನ್ಪಿಟ್ಕೊಳ್ತೀವಿ ಯಾವ್ದಕ್ಕೆ ಏನಂತೇವ್ ಅನ್ನೋದ. ಇಲ್ಲಿ ಸಾಮಾನ್ಯ ಲಕ್ಷಣಗಳನ್ನ ಒಂದ್ ಕಡೆಗೆ ಸೇರಿಸಿ ವಸ್ತುಗಳನ್ನ ಒಂದೇ ಕಡೆಗೆ ಮಾಡೋದೇನದಲ್ಲ, ಅದಕ್ಕೆ ನಾವೇನ್ ಕರಿತೀವಿ ಹೇಳ್ರಿ, ಪರಿಕಲ್ಪನಾ ಕಲಿಕೆ ಅಂತ ಹೇಳಿ ಕರಿತೀವಿ. ಇನ್ನು ಎಕ್ಸಾಂಪಲ್ ಹೇಳ್ತಾನೆ ನೋಡ್ರಿ ನಾನು. ಇಲ್ಲಿ ಸಾಕಷ್ಟು ಪ್ರಾಣಿಗಳಿದಾವ, ಇಲ್ಲಿ ಬೇರೆ ಬೇರೆ ಪ್ರಾಣಿಗಳಿದಾವ. ನಾವು ಬೇರೆ ಬೇರೆ ಪ್ರಾಣಿಗಳ ಹೆಸರುಗಳನ್ನ ತಗೊಳಂಗಿಲ್ಲ, ಇವನ್ನೆಲ್ಲಾನು ಕೂಡಿಸಿ ನಾವು ಪ್ರಾಣಿಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ಮರಗಳಿದಾವ, ಇಲ್ಲಿ ಆಲದ ಮರ ಅದ, ಇಲ್ಲಿ ತೆಂಗಿನ ಮರ ಅದ, ಮತ್ತೆ ಇಲ್ಲಿ ಇಚಲ್ ಮರ ಅದ.
ಸೊ ಇಂಥವ್ ಎಲ್ಲದನ್ನು ಸೇರಿ ನಾವು ಮರ ಅನ್ನೋ ಒಂದ ಕಾನ್ಸೆಪ್ಟ್ನಾಗ ನಮ್ಮ ಮೈಂಡ್ನಾಗ ಇಟ್ಕೊಂಡ್ ಬಿಡ್ತೀವಿ ಫೋಲ್ಡರ್ದಾಗ. ಓಕೆ, ಇಲ್ಲಿ ಇಲ್ಲಿ ಒಂದು ಚಿಕ್ಕ ಮನೆ ಅದ, ಗುಡಿಸಲದ, ಇಲ್ಲೊಂದು ದೊಡ್ಡದ ಮನೆ ಅದ. ಇವು ಎರಡೂ ಸೇರಿ ನಾವ್ ಏನಂತ ತಿಳ್ಕೊತೀವಿ, ಮನೆ ಅಂತ ಹೇಳಿ ಕಾನ್ಸೆಪ್ಟ್ ಅನ್ನ ಮಾಡ್ಕೊಳ್ತೀವಿ. ಗೊತ್ತಾಯ್ತಾ? ಸೊ ಇಲ್ಲಿ ವಸ್ತುಗಳ ನಡುವಿನ ವ್ಯತ್ಯಾಸಗಳನ್ನ ಮರೆತು, ವ್ಯತ್ಯಾಸ ಏನದಲ್ಲ ಅದನ್ನ ಮರೆತು ಅವುಗಳ ಸಾಮಾನ್ಯ ಒಂದು ಲಕ್ಷಣ ಏನದಲ್ಲ ಅದನ್ನ ಹುಡುಕಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಫಾರ್ ಎಕ್ಸಾಂಪಲ್, ಮನೆ ಅಂತಂದ್ರ ವಾಸಿಸಲಿಕ್ಕೆ ಇರುವಂತ ಸ್ಥಳ ತನ್ನ, ಮರ ಅಂತಂದ್ರ ನೆರಳು ಕೊಡುವಂತದ್ದು ಅನ್ನೋದು. ಈ ಒಂದು ಸಾಮಾನ್ಯ ಲಕ್ಷಣ ಏನದಲ್ಲ ಇದನ್ನ ಅಷ್ಟ ನಾವ್ ಏನ್ ಹೇಳ್ರಿ ಗಮನಿಸ್ತೀವಿ. ಓಕೆ, ಸೊ ಈ ಸಾಮಾನ್ಯ ಲಕ್ಷಣಗಳನ್ನ ಗಮನಿಸಿ ವಸ್ತುಗಳನ್ನ ಒಂದ್ ಕಡೆಗೆ ಸೇರಿಸೋದೇನದಲ್ಲ ಅದಕ್ಕೆ ನಾವು ಪರಿಕಲ್ಪನಾ ಕಲಿಕೆ ಅಂತ ಹೇಳಿ ಕರಿತೀವಿ. ಇನ್ನ ನೆಕ್ಸ್ಟ್ 7ನೇ ಒಂದು ಕಲಿಕೆ ಯಾವ್ದಂದ್ರೆ ತತ್ವಗಳ ಕಲಿಕೆ. ಇದನ್ನ ಪ್ರಿನ್ಸಿಪಲ್ ಲರ್ನಿಂಗ್ ಅಂತ ಹೇಳಿ ಕರಿತೀವಿ. ಇಲ್ಲಿ 2 ಅಥವಾ ಹೆಚ್ಚಿನ ಪರಿಕಲ್ಪನೆಗಳ ನಡುವೆ ಇರುವ ಸಂಬಂಧ ಅಥವಾ ನಿಯಮವನ್ನು ಕಲಿಯುವುದು ಅಂತಂದಂಗೆ. ಅಂದ್ರೆ ಈಗ ಈ ಹಿಂದಿನ ಒಂದು ಇದೇನಿತ್ತಲ್ಲ ಪರಿಕಲ್ಪನೆಗಳ ಕಲಿಕೆ ಹಂತ ಏನಿತ್ತಲ್ಲ ಅದ್ರ ಬಹಳಷ್ಟು ಪರಿಕಲ್ಪನೆಗಳು ಇರ್ತಾವ. ಇಲ್ಲಿ ನಾವೇನ್ ಮಾಡೋದೈತಿ ಅಂದ್ರ ಆ ಪರಿಕಲ್ಪನೆಗಳನ್ನ 2 ಪರಿಕಲ್ಪನೆ ತಗೋರಿ ಅಥವಾ ಹೆಚ್ಚಿನ ಪರಿಕಲ್ಪನೆ ತಗೊಳ್ರಿ, ಅವುಗಳ ನಡುವೆ ಇರುವಂತ ಸಂಬಂಧವನ್ನ ಅಥವಾ ನಿಯಮವನ್ನ ಕಲಿಯೋದೇನದಲ್ಲ ಅದಕ್ಕೆ ನಾವು ತತ್ವಗಳ ಕಲಿಕೆ ಅಂತ ಹೇಳಿ ಕರಿತೇವೆ. ಉದಾಹರಣೆ ತಗೊಂಡ್ರೆ ನಿಮ್ಗೆ ಗೊತ್ತಾಗ್ತದ. ಇಲ್ಲಿ ಪರಿಕಲ್ಪನೆ 1 ಅಂತದ, ಇದ್ರಾಗ ಬೆಂಕಿ ಅದ. ಓಕೆ, ಪರಿಕಲ್ಪನೆ 1ದಾಗ ಇಲ್ಲಿ ಬೆಂಕಿ ಅದ. ಆಮೇಲೆ ಪರಿಕಲ್ಪನೆ 2ದಾಗ ಇಲ್ಲಿ ಲೋಹ ಅದ, ಒಂದು ಕಬ್ಬಿಣ ಅದ. ಸೊ ಕಬ್ಬಿಣವನ್ನ ಇಲ್ಲಿ ಕೂಡಿಸ್ಬಿಡೋದು, ಕಬ್ಬಿಣವನ್ನ ಬೆಂಕಿಗೆ ಕಾಯಿಸ್ತ ಅಂತ ತಿಳ್ಕೊಡ್ರಿ, ನಮಗ್ ಬೇಕಾದ ಸೇಪ್ ರೆಡಿ ಆಗ್ತದ. ಇಲ್ಲಿ ಏನಾಗ್ತದ, ಎಕ್ಸ್ಪೆನ್ಷನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದ. ಅದೇ ರೀತಿ ಇಲ್ಲಿ 1ನೇ ಪರಿಕಲ್ಪನೆದಾಗ ಸಂಖ್ಯೆಗಳದಾವ, 1, 2, 3 ಈ ರೀತಿಯ ಸಂಖ್ಯೆಗಳದಾವ. ಮತ್ತು 2ನೇ ಪರಿಕಲ್ಪನೆದಾಗ ಒಂದು ಚಿಹ್ನೆ ಅದ, ಯಾವುದು, ಅದನ್ನ ಕೂಡಿಸುವ ಚಿಹ್ನೆ ಅದ. ಅವಾಗ ನಾವ ಆ ಸಂಖ್ಯೆಗಳನ್ನ ಮತ್ತು ಇದು ಕೂಡಿಸ್ಕೊಂಡು ತಿಳ್ಕೊಡ್ರಿ, 2 + 3 = 5 ಈ ರೀತಿ ನಿಯಮ ಅವುಗಳನ್ನ ಕೂಡಿಸ್ಕೊಳ್ಳೋದು ಹೇಳ್ತದ ತಂದಂಗ ಹೇಳ್ತಾ. ಇನ್ನ ಇಲ್ಲಿ ನೋಡ್ರಿ, ಇಲ್ಲಿ ನಾಮಪದ ಅದ, ಇದ್ರ ಜೊತೆಗೆ ಇಲ್ಲಿ 2ನೇ ಒಂದು ಪರಿಕಲ್ಪನೆ ಕ್ರಿಯಾಪದ ಅದ. ನಾಮಪದ ಕ್ರಿಯಾಪದವನ್ನು ಕೂಡಿಸ್ಕೊಂಡ ನಾವ್ ಒಂದ ಸೆಂಟೆನ್ಸ್ ರೆಡಿ ಮಾಡಬಹುದು, ವಾಕ್ಯವನ್ನ ರಚಿಸಬಹುದು. ಇದಕ್ಕೆ ನಾವೇನ್ ಕರಿತೀವಲ್ರಿ, ತತ್ವಗಳ ಕಲಿಕೆ ಅಂದಂಗ. 2 ಪರಿಕಲ್ಪನೆಗಳನ್ನ ಅಥವಾ ಹೆಚ್ಚಿನ ಪರಿಕಲ್ಪನೆಗಳನ್ನ ತೆಗೆದುಕೊಂಡು ಒಂದು ನಿಯಮವನ್ನ ಅಪ್ಲೈ ಮಾಡಿ ನೋಡೋದೇನದಲ್ಲ ಅದಕ್ಕೆ ನಾವ್ ಏನ್ ಕರಿತೀವಿ ಹೇಳ್ರಿ, ತತ್ವಗಳ ಕಲಿಕೆ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಮಗು ಪರಿಕಲ್ಪನೆಗಳನ್ನು 6ನೇ ಹಂತ ಕಲಿತ ನಂತರ ಆ ಪರಿಕಲ್ಪನೆಗಳನ್ನು ಜೋಡಿಸಿ ನಿಯಮಗಳನ್ನ ರಚಿಸಲು ಕಲಿಯುತ್ತದೆ. ಇನ್ ಕೇಸ್ 6ನೇ ಹಂತದಾಗ ಅವ್ನ ಪರಿಕಲ್ಪನೆಗಳ ತಿಳಿದಿಲ್ಲ ಅಂತ ತಿಳ್ಕೊಳ್ರಿ, 7ನೇ ಹಂತದಾಗ ತತ್ವಗಳ ಕಲಿಕೆ ಅವನಿಗೆ ಆಗಂಗಿಲ್ಲ. ಅದಕ್ಕ ಯಾವಾಗ್ಲೂ ಹಂತ ವೈಸ್ ಏನ್ ಕಲಿಕೆಗಳಿದಾವಲ್ಲ ಅವೆಲ್ಲ ಪರ್ಫೆಕ್ಟ್ ಆಗ್ಬೇಕು ಅಂತಂದಂಗೆ. ಓಕೆ, ಇನ್ನ ಶಾಲೆಯಲ್ಲಿ ನಾವು ಕಲಿಸುವ ಗಣಿತದ ಸೂತ್ರಗಳು, ವಿಜ್ಞಾನದ ತತ್ವಗಳು ಮತ್ತು ವ್ಯಾಕರಣ ನಿಯಮಗಳು ಏನಿದಾವಲ್ಲ ಅವೆಲ್ಲಾನು ಕೂಡ ಈ ಒಂದು ಹಂತಕ್ಕೆ ಸೇರ್ತಾವ. ಅದಕ್ಕ ಯಾವಾಗ್ಲೂ ಮೊದಲ ಕಾನ್ಸೆಪ್ಟ್ ಏನದಲ್ಲ ಅದನ್ನ ಪರ್ಫೆಕ್ಟ್ ಆಗಿ ತಿಳಿಸ್ಬೇಕು. ಅವಾಗಷ್ಟ ಅದರದ ಪ್ರಿನ್ಸಿಪಲ್ ಏನದಲ್ಲ ಅದು ತಿಳಿತದ. ಕಾನ್ಸೆಪ್ಟ್ ಅರ್ಥ ಆಗದ ಹೊರತು ಪ್ರಿನ್ಸಿಪಲ್ ಅಪ್ಲೈ ಮಾಡ್ಲಿಕ್ಕೆ ಆ ಮಗುವಿಗೆ ಆಗೋದಿಲ್ಲ ಅಂತಂದಂಗೆ. ಓಕೆ, ಇನ್ನ ಕೊನೆಯ ಒಂದು ಕಲಿಕೆ ಯಾವ್ದಂದ್ರ ಸಮಸ್ಯಾ ಪರಿಹಾರ ಕಲಿಕೆ ಅಂತ ಹೇಳಿ. ಈ ಒಂದು ಸಮಸ್ಯಾ ಪರಿಹಾರ ಕಲಿಕೆಗೆ ಜ್ಞಾನಿ ಅವ್ರು ಏನ್ ಕರೆದಾರಂದ್ರ ಇದು ಅಂತಿಮ ಹಂತದ ಕಲಿಕೆ ಅಂತಂದಂಗೆ. ಓಕೆ, ಅಂದ್ರ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಏನದಲ್ಲ ಇದನ್ನ ಕಲ್ತ್ರ ಮಗು ಅತಿ ಪರ್ಫೆಕ್ಟ್ ಆದಂಗೆ ಅಂತಂದಂಗೆ. ಇದು ಜ್ಞಾನಿ ಅವರ ಕಲಿಕೆಯ ಅತ್ಯುನ್ನತ ಹಂತ. ಈಗಾಗಲೇ ಕಲಿತ ನಿಯಮ ಮತ್ತು ತತ್ವಗಳನ್ನ ಬಳಸ್ಕೊಂಡು, ಅಂದ್ರೆ 6 ಮತ್ತು 7ನೇ ಹಂತದಾಗ ಏನ್ ಕಲ್ತಿರ್ತೇವಲ್ಲ ಅವುಗಳನ್ನ ಬಳಸ್ಕೊಂಡು ಹೊಸ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವುದು ಅಂತಂದಂಗೆ. ಇಲ್ಲಿ ಕೇವಲ ಪರಿಹಾರವನ್ನು ಕಂಡುಕೊಳ್ಳೋದಂದ್ರೆ ಪುಸ್ತಕದಾಗ ಅಷ್ಟೇ ಅಲ್ಲ, ನಮ್ಮ ನೈಜ ಜೀವನದಾಗೂ ಕೂಡ ಏನಾದ್ರೂ ಸಮಸ್ಯೆಗಳು ಎದುರಾದ್ರ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದೇನದಲ್ಲ ಅದಕ್ಕೆ ನಾವ ಸಮಸ್ಯಾ ಪರಿಹಾರ ಕಲಿಕೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಸಮಸ್ಯೆ ಇಲ್ಲಿ ಗುರುತಿಸುವಿಕೆ. ನಮ್ ಕಡೆಗೆ 10 ಪೆನ್ಸಿಲ್ಗಳದಾವ, 3 ಕಳೆದು ಹೋಗಿದಾವ ಅನ್ನೋದು ಒಂದು ಸಮಸ್ಯೆಯನ್ನು ಗುರುತಿಸುದು. ನಾವು 10 ಪೆನ್ಸಿಲ್ ಇದ್ದು 3 ಕಳೆದು ಹೋಗಿ ಬಿಟ್ಟಿದಾವ. ನೆಕ್ಸ್ಟ್ ಹಂತದಾಗ ಏನಾಗ್ತದೆ ಅಂದ್ರೆ ನಿಯಮಗಳ ನೆನಪಾಗ್ತದ. ಏನಂತಂದ್ರ 10 - 3 7 ಇದೈತಲ್ಲ, ಈ ನಿಯಮದ ಬಳಕೆ ಮಾಡ್ತೀವಿ. ಪರಿಹಾರ ಏನ್ ಕಂಡುಕೊಳ್ತೇವಿ, ನಮ್ ಕಡೆಗೆ ಈಗ ಉಳಿದು ಅಷ್ಟ 7 ಪೆನ್ಸಿಲ್ಗಳು ಉಳಿದಾವ ಅನ್ನೋದನ್ನ ನಾವೇನ್ ಹೇಳ್ರಿ ಪರಿಹಾರವನ್ನ ಕಂಡುಕೊಳ್ತೀವಿ. ಇದು ಒಂದು ಎಕ್ಸಾಂಪಲ್ ಆಯ್ತು. ಹಿಂಗ ಜೀವನದಾಗ ಏನೇ ಸಮಸ್ಯೆಗಳು ಎದುರಾಗ್ಲಿ ಅದಕ್ಕ ನಾವು ಕಲಿತಂತ ಒಂದು ತತ್ವಗಳು ಮತ್ತೆ ನಿಯಮಗಳು ಏನೇನಿದಾವು ಮತ್ತೆ ಕಾನ್ಸೆಪ್ಟ್ ಏನಿದಾವಲ್ಲ ಅವುಗಳನ್ನ ಬಳಸಿಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಂಡು ಅಂತ ತಿಳ್ಕೊಡ್ರಿ, ಅದು ಸಮಸ್ಯೆ ಪರಿಹಾರ ಕಲಿಕೆ ಅಂದಂಗೆ. ಫಾರ್ ಎಕ್ಸಾಂಪಲ್ ನಾವು ಸೈಕಲ್ ಹುಡ್ಕೊಂತ ಹೊಂಟಿದ್ದೇವೆ, ಸೈಕಲ್ ಓಡಿಸ್ತಾ ಇದೀವಿ, ಅರ್ಧ ಹಾದಿಗೆ ಹೋಗಿದ ಕೂಡಲೇ ಅಲ್ಲಿ ಚೈನ್ ಬಿದ್ದ್ಬಿಡ್ತದ. ಅಷ್ಟಕ್ಕ ಅದನ್ನ ತಗೊಂಡು ನಾವು ಮೆಸ್ರಿ ಕಡೆ ಹೋಗಂಗಿಲ್ಲ. ಏನಾಗ್ಯದ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತೀವಿ,
ಚೈನ್ ಬಿದ್ದದ್ದನ್ನ ಅಬ್ಸರ್ವ್ ಮಾಡ್ತೀವಿ ಮತ್ತ್ ಅದನ್ನ ಕೂಡ್ಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತ್ ಅದ್ರಾಗ ಸಕ್ಸಸ್ ಆಗಿ ಆಮೇಲೆ ಸೈಕಲ್ ತಗೊಂಡ್ ಬಂದು ತಿಳ್ಕೊಳ್ರಿ ಅವಾಗ ನಮಗ ಸಮಸ್ಯೆ ಪರಿಹಾರ ಕಲಿಕೆ ಆಯ್ತು ಅಂದಂಗ ಮತ್ತ್ ಅದ್ರ ಹಿಂದಿನ 7 ಕಲಿಕೆ ಏನದಾವಲ್ಲ ಅವೆಲ್ಲಾನು ಕೂಡ ನಮಗ ಅರ್ಥ ಆಗಿದಾವ ಅಂದಂಗ ಚೈನ್ ಹಾಕೋರ್ಗೆಲ್ಲಾನು 7 ಕಾನ್ಸೆಪ್ಟ್ ಆಗಿದಾವ ಅಂತ ಅಲ್ಲಿತ್ರ ಅರ್ಥ ನಾನು ಹೇಳ್ತಿರೋದು ಒಂದು ಸಣ್ಣ ಎಕ್ಸಾಂಪಲ್ ತೆಗೆದುಕೊಂಡ ಓಕೆ ಸೊ ಇಲ್ಲಿ ಶಿಕ್ಷಣದ ಅಂತಿಮ ಗುರಿ ಏನದಲ್ಲ ಅದು ಸಮಸ್ಯೆ ಪರಿಹಾರದ ಸೊ ಜೀವನದಾಗ ಬರುವಂತ ಸಮಸ್ಯೆಗಳನ್ನ ಎದುರಿಸೋದ ಕಲಿಸೋದೇನದಲ್ಲ ಅದು ಶಿಕ್ಷಣದ ಗುರಿ ಅದ ಕೇವಲ ಪರೀಕ್ಷೆಗಾಗಿ ನಿಯಮಗಳನ್ನ ಕಲಿಸೋದಲ್ಲ ಇದನ್ನ ಹೇಳ್ತಾರೆ ಜ್ಞಾನಿಯವರು ಜೀವನದಲ್ಲಿ ಹೊಸ ಸಮಸ್ಯೆ ಎದುರಾದಾಗ ಮಗು ತಾನು ಕಲಿತ ತತ್ವಗಳನ್ನು ಬಳಸಿ ಅದನ್ನು ಸರಿಯಾದ ಸಾಮರ್ಥ್ಯ ಪಡೆಯುವುದೇ ನಿಜವಾದ ಸಮಸ್ಯೆ ಪರಿಹಾರ ಅಂತ ಹೇಳ್ತಾರೆ ಹೇಳ್ತಿಲ್ಲ ಬರುವಂತ ಸಮಸ್ಯೆಗಳನ್ನ ದಾಟಬೇಕು ನಿಮಗಿರುವಂತ ಸಮಸ್ಯೆಗಳನ್ನು ದಾಟಿ ನೀವು ಬಂದ್ರೆ ನೀವ ಈ ಒಂದು ಕಲಿಕೆಯನ್ನು ಕಲ್ತಿದ್ದೀರಿ ಅಂತ ಅಂದಂಗ ಓಕೆ ಸೊ ಇವು ಏನಿದಾವಲ್ಲ 8 ತತ್ವಗಳ ಹೇಳಿದ್ರು ಆ 8 ತತ್ವಗಳನ್ನ ಕಲ್ತಿದೀವಿ ಒಂದು ಕ್ವಿಕ್ ರಿವ್ಯೂ ಮಾಡೋಣ ಅದಾದ ಕೂಡಲೇ ಇದಕ್ಕೆ ಕಾನ್ಸೆಪ್ಟ್ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಓಕೆ MCQ ಸಾಲ್ವ್ ಮಾಡೋಣ ಈಗ ಜ್ಞಾನಿಯವರ ಕಲಿಕೆಯ ವಿಧಗಳು ಅಥವಾ ಹಂತಗಳು ಅಂತ ಇದಾವ ನಿಮ್ಗೆ ಈಗಾಗಲೇ ಗೊತ್ತದ 8 ಹಂತಗಳದಾವ ಮತ್ತ ಅದನ್ನ 3 ರೀತಿ ವರ್ಗೀಕರಣ ಮಾಡಿದೀವಿ ಅನ್ನೋದ ಒಂದನೇ ಒಂದು ವರ್ಗೀಕರಣ ಐತಿಲ್ಲ ಅದ್ಯಾವ್ದಂದ್ರ ವರ್ತನಾ ಸರಳ ಕಲಿಕೆಗಳು ಅಂತೇಳಿ ಇದ್ರಾಗ 3 ಇದಾವ ಅಂತ ಹೇಳಿದ್ ನಾನು ಒಂದು ಸಂಜ್ಞಾ ಕಲಿಕೆ ಎರಡನೇದು ಉದ್ದೀಪನ ಅನುಕ್ರಿಯೆ ಕಲಿಕೆ ಮತ್ತು ಮೂರನೇದು ಸರಣಿ ಕಲಿಕೆ ಇದಾದ್ಮೇಲೆ ಎರಡನೇ ಹಂತದಲ್ಲಿ ನಾವ್ ಏನ್ ಮಾಡಿದೇವೆ ಅಂತಂದ್ರ ಸಂಪರ್ಕ ಸಾಧಿಸುವ ಕಲಿಕೆಗಳು ಅಂತ ಹೇಳಿದಾವ ಅದ್ರಾಗ ಒಂದು ಶಾಬ್ದಿಕ ಸಹಚರ್ಯ ಮತ್ತು ಇನ್ನೊಂದು ವಿಭೇದೀಕರಣ ಕಲಿಕೆ ಅಂತ ಹೇಳಿ ಇವು 2 ಬರ್ತಾವ ಮತ್ ಕೊನೆ ಹಂತದಲ್ಲಿ ಏನದಲ್ಲ ಅಲ್ಲಿ 3 ಬರ್ತಾವ ಬೌದ್ಧಿಕ ಸಂಕೀರ್ಣ ಕಲಿಕೆ ಅಥವಾ ಪರಿಕಲ್ಪನಾ ಕಲಿಕೆ ತತ್ವಗಳ ಕಲಿಕೆ ಅಥವಾ ನಿಯಮಗಳ ಕಲಿಕೆ ಅಂತ ಹೇಳಿ ಕೂಡ ಕರೀತಾರ ಮತ್ತು ಸಮಸ್ಯೆ ಪರಿಹಾರ ಕಲಿಕೆ ಅಂತ ಹೇಳಿ ಸೊ ಇವು 8 ಪ್ರಮುಖವಾದಂತಹ ಕಲಿಕೆಯ ವಿಧಗಳಿದಾವ ಇವುಗಳ ಕುರಿತು ನಾವು ಈಗಾಗಲೇ ಅಭ್ಯಾಸ ಮಾಡಿದಂಗೆ ಆಯ್ತು ಇನ್ನ ನಿಮ್ಮ ಟೆಸ್ಟ್ ಮಾಡ್ಕೊಳ್ಳೋ ಸಲುವಾಗಿ ಕೆಲವೊಂದಿಷ್ಟು ಪ್ರಶ್ನೆ ನೋಡೋಣ ಅದಕ್ಕೂ ಪೂರ್ವದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಇವು ಇದಾವೆ ಏನ್ ಹೇಳ್ರಿ ಶಬ್ದಗಳದಾವ ಇವುಗಳ ಸರಿಯಾದ ಅರ್ಥವನ್ನು ಮಾಡ್ಕೊಳ್ರಿ ಒಂದೇದು ಸ್ಟಿಮ್ಯುಲಸ್ ಗೊತ್ತದ ನಿಮಗ ಒಂದ್ಸಲ ರಿವ್ಯೂ ಆಗ್ಲಿ ಉದ್ದೀಪನ ರೆಸ್ಪಾನ್ಸ್ ಅನುಕ್ರಿಯೆ ಆಮೇಲೆ ರಿಎನ್ಫೋರ್ಸ್ಮೆಂಟ್ ಇದಕ್ಕೆ ನಾವು ಪುಷ್ಟೀಕರಣ ಅಂತ ಹೇಳಿ ಕರಿತೀವಿ ಆಮೇಲೆ 4ನೇದು ಡಿಸ್ಕ್ರಿಮಿನೇಷನ್ ವಿಭೇದೀಕರಣ ಮತ್ತು 5ನೇದು ಜನರಲೈಸೇಷನ್ ಸಾಮಾನ್ಯೀಕರಣ ಇನ್ನು ಒಬ್ಬ ಶಿಕ್ಷಕ ಆಗಿ ಏನ್ ಮಾಡ್ಬೇಕು ಅನ್ನೋದು ಜ್ಞಾನಿಯವರು 2 ಕೆಲಸಗಳನ್ನ ಹೇಳಿದಾರೆ ಒಂದೇದೇನಂತಂದ್ರ ಹಂತ ಹಂತವಾದ ಕಲಿಕೆ ಆಗಬೇಕು ಅಂದಂಗ ನೀವು ಯಾವಾಗ್ಲೂ ಕೂಡ ಕಲಿಸ್ಬೇಕಾದ್ರೆ ಒಮ್ಮೆ ಕಠಿಣವಾದದನ್ನ ಕಲಿಸ್ಬೇಡ್ರಿ ಮೊದಲು ಈಜಿ ಅದಕ್ಕಿಂತ ಒಂದ್ ಸ್ವಲ್ಪ ಟಫ್ ಹಿಂಗೆ ಹಂತ ಹಂತವಾಗಿ ಹೋಗ್ಲಿ ಅವಾಗ ನೀವು ಹೇಳಿದ ಎಲ್ಲಾನು ಕೂಡ ಮಕ್ಕಳು ಕಲಿತಾರ ಅಂತ ತಿಳ್ಕೊಂಡು ಹೇಳ್ತಾರೆ ಮತ್ತೆ ಎರಡನೇದು ಒಂದ್ ಏನ್ ಹೇಳ್ತಾರಂದ್ರ ವೈಯಕ್ತಿಕ ಭಿನ್ನತೆಯನ್ನ ಅರ್ಥಕೊಂಡ ಆಮೇಲೆ ನೀವು ಟೀಚಿಂಗ್ ಮಾಡ್ರಿ ನೀವು ತತ್ವಗಳನ್ನ ಹೇಳ್ಬೇಕಾದ್ರೆ 7ನೇ ಹಂತದ ತತ್ವಗಳನ್ನ ಹೇಳ್ಬೇಕಾದ್ರ ಅದ ಅರ್ಥ ಆಗಿಲ್ಲತ್ತಂದ್ರ ಅದಕ್ಕಿಂತ ಪೂರ್ವದಲ್ಲಿ ಅದಕ್ಕೆ ಕಾನ್ಸೆಪ್ಟ್ಗಳು ತಿಳಿದಿಲ್ಲ ಅಂತಂದಂಗ ಅಥವಾ ಅದಕ್ಕಿಂತ ಪೂರ್ವದ 4-5ನೇ ಒಂದು ಕಲಿಕಾ ಹಂತಗಳೇನಿದಾವಲ್ಲ ಅವು ಕೂಡ ತಿಳಿದಿಲ್ಲ ಅಂದಂಗ ಅದಕ್ಕೆ ಅದನ್ನ ಪರ್ಫೆಕ್ಟ್ ಮಾಡ್ಕೊಂಡು ಭಿನ್ನತೆಯನ್ನ ಅರ್ಥಕೊಂಡು ನೀವು ಏನ್ ಹೇಳ್ರಿ ಟೀಚಿಂಗ್ ಮಾಡ್ಬೇಕು ಅನ್ನೋದನ್ನ ಜ್ಞಾನಿಯವರು ಹೇಳ್ತಾರೆ ಸೊ ಇನ್ ನೆಕ್ಸ್ಟ್ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ ಮೊದಲನೇದು ಒಂದನೇ ಒಂದು ಪ್ರಶ್ನೆ ನೋಡ್ರಿ ಉತ್ತರವನ್ನ ನೀವ ಕೊಡ್ತಾ ಹೋಗ್ರಿ ಈ ಉತ್ತರಗಳನ್ನ ನೀವು ಕೊಟ್ರ ಅಂತ ತಿಳ್ಕೊಡ್ರಿ ನೀವು ಪರ್ಫೆಕ್ಟ್ ಆಗಿದ್ರಿ ಅಂದಂಗ ಜ್ಞಾನಿಯವರ ಪ್ರಕಾರ ಕಲಿಕೆಯ ಅತ್ಯುನ್ನತ ಹಂತ ಯಾವುದು ಅಂತ ಕೇಳಿದಾರ ಸೊ ಇಲ್ಲಿ ನೋಡ್ರಿ ಸಮಸ್ಯಾ ಪರಿಹಾರ ಕಲಿಕೆ ಏನದಲ್ಲ ಇದು ಅತ್ಯುನ್ನತ ಹಂತ ಎರಡನೇದು ಪ್ರಶ್ನೆ ಪೌಲೋ ಅವರ ನಾಯಿಯ ಪ್ರಯೋಗವು ಯಾವ ಕಲಿಕೆಗೆ ಉದಾಹರಣೆ ಅದು ಸಂಜ್ಞಾ ಕಲಿಕೆಗೆ ಉದಾಹರಣೆ ಆಗ್ತದ ಒಂದನೇ ಉತ್ತರ ಇನ್ನು ಮೂರನೇದು ಶಬ್ದ ಮತ್ತು ವಸ್ತುವಿನ ನಡುವೆ ಸಂಪರ್ಕ ಬೆಳೆಸುವುದು ಯಾವುದು ಅಂತ ಕೇಳ್ತಾರೆ ಇದು ಶಾಬ್ದಿಕ ಸಹಚರ್ಯ ಅಂತ ಹೇಳಿ ಕರಿತೀವಿ ಆಮೇಲೆ 4ನೇ ಪ್ರಶ್ನೆ ನಾಯಿ ಮತ್ತು ಬೆಕ್ಕಿನ ನಡುವೆ ವ್ಯತ್ಯಾಸ ಗುರುತಿಸುವುದು ಯಾವುದು ಇದಕ್ಕೆ ವಿಭೇದೀಕರಣ ಅಂತ ಹೇಳಿ ಕರಿತೀವಿ 5ನೇದು ವಾಹನ ಚಾಲನೆ ಮಾಡುವಾಗ ಯಾವ ಕಲಿಕೆಗೆ ಸೇರುತ್ತದೆ ಶಾಬ್ದಿಕ ಇದು ಗತಿ ಚಟುವಟಿಕೆಗಳ ಸರಣಿಗೆ ಸೇರ್ತದೆ ಯಾವ್ದಾದ್ರಿ ವಾಹನ ಚಾಲನೆ ಮಾಡುವುದು ಅಂತಾನೆ ಇನ್ನ ನೆಕ್ಸ್ಟ್ ನೋಡ್ರಿ 6ನೇ ಪ್ರಶ್ನೆ BF ಸ್ಕಿನ್ನರ್ ಅವರ ಪ್ರಯೋಗ ಯಾವ ಕಲಿಕೆಗೆ ಸಂಬಂಧಿಸಿದೆ ಇದು ಉದ್ದೀಪನ ಮತ್ತು ಅನುಕ್ರಿಯೆಗೆ ಸಂಬಂಧಿಸಿದ ಇನ್ನು 7ನೇ ಪ್ರಶ್ನೆ ನೋಡ್ರಿ ಮರ ಮನೆ ಎಂಬುದು ಯಾವ ಕಲಿಕೆಗೆ ಉದಾಹರಣೆ ಅಂತ ಹೇಳಿ ಕೇಳಿದಾರೆ ಇದು ಪರಿಕಲ್ಪನಾ ಕಲಿಕೆಗೆ ಉದಾಹರಣೆ ಆಗ್ಯದ ಆಮೇಲೆ 8ನೇ ಪ್ರಶ್ನೆ 2 ಪರಿಕಲ್ಪನೆಗಳ ನಡುವಿನ ನಿಯಮವನ್ನು ಕಲಿಯುವುದು ಅಂತ ಕೇಳಿದಾರ ಇದು ತತ್ವಗಳ ಕಲಿಕೆ ಮತ್ತು 9ನೇದು ಜ್ಞಾನಿಯವರ ಕಲಿಕಾ ಶ್ರೇಣಿಯಲ್ಲಿ ಒಟ್ಟು ಎಷ್ಟು ವಿಧಗಳಿವೆ ಅಂತ ಕೇಳಿದಾರ 8 ವಿಧಗಳಿದಾವ ಆಮೇಲೆ 10ನೇ ಪ್ರಶ್ನೆ ಹಗಲು ರಾತ್ರಿ ಎಂಬುದು ಯಾವ ಸರಣಿ ಅಂತ ಕೇಳಿದಾರ ಇದು ಶಾಬ್ದಿಕ ಸರಣಿಗೆ ಉದಾಹರಣೆ ಓಕೆ ಸೊ ಈ 10 ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡಿದ್ರ ಅಂತ ತಿಳ್ಕೊಡ್ರಿ ನಿಮ್ಗೆ ಈ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿದೆ ಅಂತಂದಂಗ ಸೊ ಮುಂದಿನ ಒಂದು ಅವಧಿಯಲ್ಲಿ ಮತ್ತೊಂದು ಸಿದ್ಧಾಂತದ ಜೊತೆಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ